ಆಚರಣೆ ಮಾಡ್ತಾ ಇದ್ದೀವಿ. ಯಾವುದರ ದಶಮಾನೋತ್ಸವ ಅಂತಂದರೆ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡುವಂತಹ ದಶಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ತುಂಬ ಖುಷಿ ಆಗ್ತಾ ಇದೆ. ಒಂದು ಸಂಭ್ರಮದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಾ. ಈ ವಾತಾವರಣಕ್ಕೆ ಇವತ್ತು ನಾವು ಸಿದ್ದಣ್ಣ ಲಂಗೋಟೆ ಅಪ್ಪ ಅವರನ್ನು ಆಯ್ಕೆ ಮಾಡಿದ್ದೀವಿ. ದಶಮಾನೋತ್ಸವದ ನಿಮಿತ್ತ ರಾಮದುರ್ಗದಿಂದ ಬಂದು ಇಲ್ಲಿ ತಮ್ಮ ಪ್ರಶಸ್ತಿಯನ್ನು ಪಡ್ಕೋತಾ ಇರೋದು ನಮಗೆ ತುಂಬ ಖುಷಿ ತಂದಿರುವಂಥ ವಿಷಯ. ಯಾಕೆ ಈ ದಶಮಾನೋತ್ಸವಕ್ಕೆ ಅವರನ್ನು ಆಯ್ಕೆ ಮಾಡಿದ್ದೀವಿ ಅಂತಂದರೆ ಅಪ್ಪವ್ರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಆಮೇಲೆ ಶರಣ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥವರು, ವಚನ ಸಾಹಿತ್ಯವನ್ನು ಚೆನ್ನಾಗಿ ಅರಗಿಸಿಕೊಂಡವರು. ಅವರನ್ನು ನಾವು ಆಯ್ಕೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂತಹ ನಮ್ಮ ಕಮಿಟಿಯವರ ಒಪ್ಪಿಗೆ ಮೇರೆಗೆ ಅವರನ್ನು ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಯಾವುದೇ ಅರ್ಜಿಗಳನ್ನು ಹಾಕೋದಿಲ್ಲ, ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಇದು ಯೋಗ್ಯವಾಗಿರುವಂಥವರಿಗೆ ಕೊಡುವಂಥ ಪ್ರಶಸ್ತಿ. ಅದಕ್ಕೆ ಸಿದ್ದಣ್ಣ ಲಂಗೋಟಿ ಅಪ್ಪವರು ಸಮರ್ಥವಾಗಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು 2014ರಿಂದ ಈ ಪ್ರಶಸ್ತಿಯನ್ನು ಆರಂಭಿಸಿದ್ದೀವಿ. ಮೊದಲಿಗೆ ಡಾಕ್ಟರ್ GB ವಿಸಾಜಿ ಅವರಿಗೆ ನಾವು ಈ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ವಿ. ಅದ ನಂತರ ದೇಶಾಂಶ ಹುಡುಗಿ ಬೀದರ್ ಇವರಿಗೆ 2015ರಲ್ಲಿ ಕೊಟ್ಟಿದ್ವಿ. ನಂತರದಲ್ಲಿ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ಹುಮ್ನಾಬಾದ್ 2016ರಲ್ಲಿ ಕೊಟ್ಟಿದ್ವಿ. ಡಾಕ್ಟರ್ ಗುರ್ಲಿಂಗಪ್ಪ ದಬಾಲೆ 2017ರಲ್ಲಿ ಕೊಟ್ಟಿದ್ವಿ. ಅದೇ ನಂತರ ಶರಣೆ ಶಾಲಿನಿ ದೊಡ್ಮನಿ ಅವರಿಗೆ 2018ರಲ್ಲಿ ಕೊಟ್ಟಿದ್ವಿ. ಶರಣೆ ಡಾಕ್ಟರ್ ಇಂದುಮತಿ ಪಾಟೀಲ್ ಕಲಬುರ್ಗಿ ಇವರಿಗೆ 2019ರಲ್ಲಿ ಕೊಟ್ಟಿದ್ವಿ. ಶರಣ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರಿಗೆ 2020ರಲ್ಲಿ ಕೊಟ್ಟಿದ್ವಿ. ಅದೇ ಥರ ಸ್ವರೂಪ ತಾಯಿ ಬಿರಾಜ್ದಾರ್ ಇವರಿಗೆ 2021ರಲ್ಲಿ ಕೊಟ್ಟಿದ್ವಿ. ಶರಣ ವಿರ್ಶೆಟ್ಟಿ ಬಾವ್ಗೆ ಅವರಿಗೆ 2022ರಲ್ಲಿ ಕೊಟ್ಟಿದ್ವಿ. ಶರಣ SP ಬಿರಾದರ್ ಅವರಿಗೆ ಬೀದರ್ನವರು, ಅವರಿಗೆ 2023ರಲ್ಲಿ ಕೊಟ್ಟಿದ್ವಿ. 2024ಕ್ಕೆ ಸೇರ್ಪಡೆಯಾಗುವಂತಹ ಹೆಸರು ಸಿದ್ದಣ್ಣ ಲಂಗೋಟಿ ಅಪ್ಪನವರಿಗೆ ಈ ಇತಿಹಾಸವನ್ನು ಸೃಷ್ಟಿ ಮಾಡೋದರಲ್ಲಿ ಅವರ ಹೆಸರು ಸೇರ್ಪಡೆ ಆಗ್ತಿರೋದು ನಮಗೆ ತುಂಬ ಖುಷಿಯಾಗಿದೆ. ಇವರು ಬಿಜಾಪುರ ಜಿಲ್ಲೆಯವರು ಆಗಿದ್ದರೂ ಕೂಡ ಇಲ್ಲಿಯ ಒಬ್ಬ ಅಳಿಯನಾಗಿ, ಬೀದರ್ ನಾಡಿನ ಅಳಿಯನಾಗಿ ತುಂಬ ಕೆಲಸವನ್ನು ಮಾಡಿದ್ದಾರೆ. ಶರಣ ಸಾಹಿತ್ಯಕ್ಕೆ ಅಮೋಘ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನನ್ನ 2 ಉದ್ದೇಶಗಳು ಈಡೇರ್ತಾ ಇದ್ದೇವೆ. ನನ್ನ ಆಧ್ಯಾತ್ಮಿಕ ಗುರುಗಳಿಗೆ ಋಣವನ್ನು ತೀರಿಸುವಂತಹ ಕಾರ್ಯ, ಆಮೇಲೆ ನನ್ನ ವಿದ್ಯಾಗುರುಗಳಿಗೆ ಋಣವನ್ನು ತೀರಿಸುವಂತಹ ಕಾರ್ಯ, ಅದರ ಜೊತೆಗೆ ಸಾಹಿತ್ಯದಲ್ಲಿ ಅಮೋಘವಾಗಿ ಅಪಾರವಾಗಿ ಕೆಲಸ ಮಾಡಿರುವಂತಹ ವ್ಯಕ್ತಿಗಳಿಗೆ ಗುರುತಿಸುವಂಥ ಕಾರ್ಯ, ನಿಸ್ವಾರ್ಥ ಭಾವನೆಯಿಂದ ಗುರುತಿಸುವಂಥ ಕಾರ್ಯವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಅನ್ನೋದಕ್ಕೆ ಇವತ್ತು ತುಂಬ ಜನ ಹೇಳ್ತಾ ಇದ್ದಾರೆ ಪ್ರಶಸ್ತಿಗಳಿಗೋಸ್ಕರ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳಿರುವಂಥ ವಿಷಯ. ಯಾಕಂದರೆ ಯಾರು ಪ್ರಶಸ್ತಿ ದುಡ್ಡಿಗಾಗಿ ಮಾರ್ಕೊಳ್ಳುವಂತಹ ಕಾರ್ಯ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಬಾಲ್ಕಿ ಮಠವೂ ಕೂಡ ಸಾಕ್ಷಿಯಾಗಿದೆ. ಯಾರಿಗೂ ದುಡ್ಡಿಗಾಗಿ ಮಾರ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇಲ್ಲ. ಯಾರು ಯೋಗ್ಯರಾಗಿದ್ದಾರೆ ಅಂಥವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಸಂಪ್ರದಾಯ ಚನ್ನಬಸವ ಪಟ್ಟದೇವರ ಕಾಲದಿಂದಲೂ ಇತ್ತು, ಈಗೂ ಕೂಡ ಇದೆ, ಮುಂದೆ ಕೂಡ ಇದನ್ನು ನೆರವೇರಿಸಿಕೊಟ್ಟು ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸಂಸ್ಥೆಗೆ ಘನತೆ ಗೌರವವನ್ನು ಹೆಚ್ಚಿಸಿದ್ದಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಲ್ಲಿವರೆಗೆ ಪ್ರಾಸ್ತಾವಿಕ ಮಾತನಾಡಿರುವ ಅಮರಾವತಿ ಶಿವೈರೇವಟ್ಟ ಪ್ರತಿಷ್ಠಾನ ಭಾಲ್ಕಿ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಮುಕ್ತಂಬೆ ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸಿದ ಆತ್ಮೀಯ ಶರಣಬಂಧುಗಳೇ, ಇಂದಿನ ಈ ಸಮಾರಂಭದಲ್ಲಿ ಇದೀಗ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಅಪ್ಪಗಳ ವಾಣಿಯನ್ನ ನಾವು ನೀವೆಲ್ಲರೂ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ
ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಪ್ರಶಸ್ತಿ ಪುರಸ್ಕೃತರಿಗೂ ಇಲ್ಲೆಲ್ಲ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಇದು ಒಂದು ಅಪರೂಪದ ಕಾರ್ಯಕ್ರಮ, ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇದು ಯಾವ ರೀತಿ ನಡ್ಕೊಂಡು ಬಂತು, ಇದು ಎಲ್ಲೋ ಒಂದು ಕಡೆ ಬಹುತೇಕ ಪರಮ ಪೂಜ್ಯರಾದ ನನ್ನ ಗುರುಗಳು ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವ್ರದ್ದು ಏನಾದರೂ ಬಂತಂದರೆ ಅದು ಪ್ರೀತಿಯಿಂದಲೇ ತಿರಸ್ಕಾರ ಮಾಡಿರ್ತಕ್ಕಂಥ ಹೃದಯ. ಅವು ಯಾವುದೂ ಅವರು ತನ್ನ ಹೆಸರಿನಾಗ ಏನೂ ಮಾಡಿಕೊಂಡಿಲ್ಲ, ತನ್ನ ಹೆಸರಿಗಾಗಿ ಏನೂ. ಇದು ಯಾವ ರೀತಿ ಬಂತಂದರೆ, ನಮ್ಮ ಮತ್ತುಂಬಿಯವರು ಅವರು PhD ಅಧ್ಯಯನ ಮಾಡುವಾಗ ಅವರು ಗೈಡ್ ನಮ್ಮ ಹಿರೇಮಠ್ ಸರ್, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಶ್ರೇಷ್ಠ ಸಾಹಿತಿಗಳು. ಇಲ್ಲಿ ಪ್ರವಚನ ನಡೆದಿತ್ತು, ಅಪೂರ್ವದು ಪ್ರವಚನ ಶ್ರಾವಣದಲ್ಲಿತ್ತು. ಆ ಸಂದರ್ಭದಲ್ಲಿ ಅವರು ನನ್ನ ಬಗ್ಗೆ ಅವರಿಗೆ ಒಂದು ಮಾತು ತಿಳಿಸ್ರಿ ಅಂದಾಗ ಅಪ್ಪೋರು ಈ ಶ್ರಾವಣ ಸಂದರ್ಭದಲ್ಲಿ ಅವ್ರ ದರ್ಶನಕ್ಕೆ ಬಂದರು. ಇಲ್ಲೆಲ್ಲ ಪ್ರವಚನ ನೋಡಿ ಅವ್ರು 1,00,000 ರೂಪಾಯಿ ಅಪ್ಪೋರಿಗೆ ಅರ್ಪಿಸಿದ್ರು. ಅಪ್ಪೋರು ಅಂದರು, ಈ 1,00,000 ರೂಪಾಯಿ ನನಗೆ ಬೇಡ, ನಿಮ್ಮ 1,00,000 ನಮ್ಮ ಮಠದ ಮ್ಯಾಗಿದ್ದರೆ ಸಾಕು ಅಂತಂದರು. ಕೊನೆಗೆ ನಾನು ಕೊಟ್ಟಿನಪ್ಪರೇ ನಾ ತಗೊಂಬಲ್ಲ ಅಂತಂದರು. ಕೊನೆಗೆ ಅವ್ರು ಏನು ಮಾಡಿದ್ರು ಅಂದ್ರೆ, ಅಮರಾವತಿ ಶಿವಯ್ಯ ಹಿರೇಮಠ್ ಅದೊಂದು ಪ್ರತಿಷ್ಠಾನ ಮೇಲೆ ಗುರುಗಳ ಹೆಸರಿನಾಗೆ ಅದು ಪ್ರಶಸ್ತಿ ಪ್ರದಾನ ಮಾಡಬೇಕಂತಕ್ಕಂಥ ನನ್ನ ಸಂಕಲ್ಪ ಇದೆ ಅಂತ ಮತ್ತೊಂಬಿಯವರು ಅವರು ಎಲ್ಲ ಮಾತಾಡಿಕೊಂಡು ಅಪ್ಪೋರಿಗೆ ಗೊತ್ತಾಗಲ್ದಂಗೆ ಇದು ಅಪ್ಪೋರ ಹೆಸರಿನಾಗೆ ಪ್ರಶಸ್ತಿಯನ್ನು ಅವರು ಲಾಂಚ್ ಮಾಡಿದ್ರು. ಅವ್ರ ಪ್ರೀತಿ, ಅವರು ಒಂದು ಸಂಕಲ್ಪವನ್ನು ಅಪ್ಪೋರಿಗೆ ನಿಮ್ಮ ಇಚ್ಛೆ ಇಷ್ಟ, ಅಪ್ಪೋರ್ದು ಇನ್ನೂ ಅವ್ರ ಮನಸ್ಸು ನನ್ನ ಹೆಸರು ಮೇಲೆ ಬೇಡ, ನನ್ನ ಗುರುಗಳ ಹೆಸರು ಮೇಲೆ ಇಡ್ರಿ ಅಂದರು. ಅವ್ರು ಕೇಳಿಲ್ಲ. ಕೊನೆಗಿದು ಅಪ್ಪೋರ ಹೆಸರು ಮೇಲೆ ಇದು ಪ್ರತಿ ವರ್ಷ ಇಲ್ಲಿ ಯಾಳ್ವಾರ್ ಸರ್ ಹಿಡ್ಕೊಂಡು ಪ್ರತಿ ವರ್ಷ ಇಲ್ಲಿ ಕೊಡ್ತಾ ಬಂದಿದ್ದೀವಿ. ಈ ವರ್ಷ ನಾವು ಎಲ್ಲರೂ ಕೂಡ್ಕೊಂಡು, ಅಂದರೆ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನ ಅವರು ಮತ್ತು ಮತ್ತುಂಬಿಯವರು ಎಲ್ಲ ಕೂಡ್ಕೊಂಡು ನಮ್ಮ ಭಾಗದ್ದು ಬಹುತೇಕ ಬಸವ ತತ್ವ, ಇವತ್ತು ಮಠಗಳೆಲ್ಲ ಬಸವ ತತ್ವದಾಗ ಚಲೋ ಕಾರ್ಯ ಮಾಡಲಿಕ್ಕೆ ಅಲ್ಲಿ ಸಾಹಿತಿಗಳದು, ಚಿಂತಕರದು, ಅನುಭಾವಿಗಳದು ಆ ಒಂದು ಮಾರ್ಗದರ್ಶನ ಬಹಳ ದೊಡ್ಡ ಕೊಡುಗೆ ಇರ್ತದೆ. ಅದರಲ್ಲಿ ಇಲ್ಕಲ್ ಮಠ ಮತ್ತು ಭಾಲ್ಕಿ ಮಠ ಎರಡೂ ಮಠಕ್ಕೂ ಮಾರ್ಗದರ್ಶನ ಮಾಡಿದವರು ಯಾರು ಅಂದರೆ ನಮ್ಮ ಸಿದ್ದಣ್ಣ ಲಂಗೋಟಿಯವರು. ಅವರು ಬಹಳ ಶ್ರೇಷ್ಠ ಸಾಹಿತಿಗಳು. ಅವರು ಬಹುತೇಕ ಅವ್ರ ಬದುಕೆ ಬಸವ ತತ್ವದ ಬದುಕು. ಅಂತ ಸಿದ್ದಣ್ಣ ಲಂಗೋಟಿಯವರು ಅವರು ಎಲ್ಲೆಲ್ಲಿ ಅವರು ಉಪನ್ಯಾಸ ನೀಡ್ಯಾರೋ, ಎಲ್ಲೆಲ್ಲಿ ಅವರು ಅನುಭವವನ್ನು ಹಂಚ್ಕೊಂಡರು, ಅವ್ರ ಮಾತುಗಳು ಕೇಳಿ ಎಷ್ಟೋ ಜನ ಬಸವ ತತ್ವದ ಕಡೆ ಹೆಜ್ಜೆ ಇಟ್ಟಿದ್ದಾರೆ. ಅಂತ ಸಿದ್ದಣ್ಣ ಲಂಗೋಟಿಯವರು ಅವರು ಬಹಳ ಬಸವ ತತ್ವದ್ದು ಅಮೋಘ ಸೇವೆಯನ್ನು ಅವರು ನೀಡ್ಕೋತ ಬಂದಿದ್ದಾರೆ. ಅಂತ ಸಿದ್ದಣ್ಣ ಲಂಗೋಟಿಯವರು ನಿಜಕ್ಕೂ ಪ್ರಾಧ್ಯಾಪಕರಾಗಿ ಈ ಮಠಗಳಿಗೆ ಮಾರ್ಗದರ್ಶನ ಮಾಡುವ ಮೂಲಕ ಬಸವ ಬೆಳಗು ಅಂತ ತಿಳ್ಕೊಂಡು ಇಲ್ಕಲ್ ಮಠದ್ದು ಒಂದು ತಿಂಗಳ ಪತ್ರಿಕೆ, ಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ವಿಶೇಷವಾಗಿ ನಮ್ಮ ವಿ ಸಿದ್ದರಾಮಣ್ಣವ್ರದ್ದು ಇಲ್ಲಿ ನಾವು ಅಮೃತ ಮಹೋತ್ಸವ ಇಲ್ಲಿ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಒಂದು 100 ಪುಸ್ತಕಗಳು ಅಪ್ಪೋರು ಅದಕ್ಕೆಲ್ಲ ಪ್ರಕಾಶನ ಅಪ್ಪೋರ್ದೆಲ್ಲ ಇದ್ದರೂ ಕೂಡ ಅದು ಸಂಪಾದಕತ್ವ ಯಾರ್ದು ಅಂದರೆ ನಮ್ಮ ಸಿದ್ದಣ್ಣ ಲಂಗೋಟಿಯವರೇ. ಅವರು ಅಂತ ಬಸವ ತತ್ವಕ್ಕೆ ಯಾರ್ಯಾರು ಸೇವೆ ಮಾಡ್ತಾರ ಆ ಇದಕ್ಕೆ ಬಹಳ ಶಕ್ತಿಯಾಗಿ ಅವರು ಕಾರ್ಯ ಮಾಡಿದವರು. ವಿಶೇಷವಾಗಿ ಸಂಸಾರ ಜೀವನದಲ್ಲಿ ಮತ್ತು ಒಳ್ಳೆ ಒಬ್ಬರು IPS ಅಧಿಕಾರಿಗಳನ್ನು ಕೊಟ್ಟಿದ್ದ ಕೀರ್ತಿನೂ ಸಿದ್ದಣ್ಣ ಲಂಗೋಟಿಯವರಿಗೆ ಸಲ್ತದೆ. ಅವ್ರ ಮಗ ಚನ್ನಬಸವಣ್ಣ ಲಂಗೋಟಿ ಅಂತ ತಿಳ್ಕೊಂಡು ಇಲ್ಲಿ SP ಇದ್ದರು.
ಅವರಿದ್ದಾಗ ಭಾಳ ಎಂತೆಂಥವ್ರು ಮಾತಾಡ್ತಿದ್ರು. ಏನಂತ ಅಂದ್ರೆ ಪ್ರಾಮಾಣಿಕತೆ ದಕ್ಷ ವ್ಯಕ್ತಿ ಯಾರಾದ್ರಿದ್ರೆ ಅದು ಚನ್ನಬಸವಣ್ಣ ಲಂಗೋಟಿ ಅಂತಕ್ಕಂಥ ಮಾತು ಇಲ್ಲಿ ಬೀದರ್ದಾಗ ಎಲ್ಲರೂ ಮಾತಾಡ್ತಿದ್ರು. ಅವರು ಇಲ್ಲಿ ಸೇವೆ ಸಲ್ಲಿಸಿ ಮತ್ತೆ ಈಗ ಮೈಸೂರು ಕಡೆ ಇದ್ದಾರೆ ಅಂತ ಸಿದ್ದಣ್ಣ ಮತ್ತೆ ನಮ್ಮ ಕಲ್ಯಾಣಮ್ಮ ಲಂಗೋಟಿಯವರು ಇವತ್ತು ಈ ಪ್ರಶಸ್ತಿಗೆ ಭಾಜನಾಗಿದ್ದಾರೆ. ಈ ಪ್ರಶಸ್ತಿ ಪ್ರದಾನವನ್ನ ನಾವು ಯಾರ ಕಡೆ ಮಾಡ್ಬೇಕಂತ ಬಹಳ ಆಲೋಚನೆ ಮಾಡಿದ್ವಿ. ಅವಾಗ ನಮ್ಮ ಇಸ್ರೋ ಸಂಸ್ಥೆ ವಿಜ್ಞಾನಿಗಳಾಗಿರ್ತಕ್ಕಂಥ ರಾಮನಗೌಡ ನಾಡಗೌಡ ಅವರು ಬಹಳ ದೊಡ್ಡ ಕೊಡುಗೆ ಇದೆ. ಬಹುತೇಕ ಇಡೀ ಪ್ರಪಂಚನೇ ಭಾರತ ಕಡೆ ನೋಡಂಗ ಮಾಡಿದ ಕೀರ್ತಿ ಅದು ಇಸ್ರೋ ಸಂಸ್ಥೆಗೆ ಸಲ್ತದೆ. ಆ ಒಂದು ಇದರಲ್ಲಿ ನಾಡಗೌಡರು ಒಬ್ಬರು ಅಂತ. ನಾಡಗೌಡರು ಅವರು ಬಹಳ ದೊಡ್ಡ ವ್ಯಕ್ತಿತ್ವ. ಅವ್ರು ಹೆಂಗದ ನೋಡ್ರಿ, ಅವ್ರ ಸೇವಾ ಇಷ್ಟು ಉತ್ಸಾಹಿಯಾಗಿರ್ತಾರ. ಏನೇ ಇಷ್ಟು ಚಲೋ ನಮ್ಮಲ್ಲಿ ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ಬಂದು ಅವರು ಇಸ್ರೋ ಸಂಸ್ಥೆದಿಂದ ಇನ್ನೊಂದು ಮಕ್ಕಳೆಲ್ಲ ವಿಜ್ಞಾನಿಗಳಾಗಬೇಕು, ಸಂಶೋಧನೆ ನಡೆಸಬೇಕಂತ ತಿಳ್ಕೊಂಡು ಇಡೀ ಭಾರತ ದೇಶದ ತುಂಬ ಅದು ಜಾಗೃತಿಗೋಸ್ಕರ ಈ ಭಾಗಕ್ಕೆ ಬಂದು ಎಲ್ಲ ಮಕ್ಕಳಿಗೆ ಬಹಳ ಸ್ಫೂರ್ತಿಯನ್ನು ತುಂಬಿದರು ಅಂತ. ನಾಡಗೌಡರು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಅವ್ರು ಬಂದಿದ್ದು ನಮಗೆ ಬಹಳ ಖುಷಿ ತಂದುಕೊಟ್ಟಿದೆ. ಅದು ಹೆಂಗದ ನೋಡ್ರಿ, ಇವತ್ತಿನ ದಿನನೇ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸ್ವೀಕರಿಸಿ ಅವರು ಇಲ್ಲೇ ಬಂದಿದ್ದಾರೆ. ಅಂಥವರು ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು. ಇದು ಇವತ್ತೇ ಡಾಕ್ಟರೇಟ್ ಪಡೆದವರು ನಾಡಗೌಡರ ಕಡೆಯಿಂದ ಈ ಪ್ರಶಸ್ತಿ ಪ್ರದಾನ ಮಾಡಬೇಕಾದರೂ ಅದು ಪೂಜ್ಯರ ಹೆಸರ ಮೇಲೆ ಪ್ರಶಸ್ತಿ ಪ್ರದಾನ ಮಾಡೋದಂತಂದ್ರೆ ಅದೊಂದು ಅಹೋಭಾಗ್ಯ. ಅಂತ ಒಂದು ನಾಡಗೌಡರ ಕಡೆಯಿಂದ ಅದು ಪ್ರಶಸ್ತಿ ಪ್ರದಾನ ಆಗ್ತದೆ ಅಂತ ನಾಡಗೌಡರಿಗೂ ಮತ್ತೆ ನಮ್ಮ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಭಾಳ ಕಲಬುರಗಿಯಲ್ಲಿ ಒಳ್ಳೆ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥವ್ರು. ಅಪ್ಪೋರ ಕಡೆಯಿಂದ ಆ ಕಟ್ಟಡವನ್ನು ಉದ್ಘಾಟಿಸಿ ಅಪ್ಪೋರು ಶಿಕ್ಷಣದಲ್ಲಿ ಭಾಳ ಅನುಭವ ಹೊಂದಿದ್ರು. ಅಪ್ಪೋರು ಹೇಳಿದ್ರು, ನಾನು ಅವ್ರ ಶಾಲೆಗೆ ಹೋಗಿ ನಾನು ಅಲ್ಲೆಲ್ಲ ಕಲಿತು ಬಂದೀನಿ ಅಂತಕ್ಕಂಥ ಮಾತು ನಮ್ಮ ಗುರುಕುಲ ಸಭೆಯಲ್ಲಿ ಅವ್ರು ಭಾಳ ಚಲೋ ನಡೆಸ್ತಾರಂತಕ್ಕಂಥ ಮಾತು ಹೇಳಿದ್ರು. ನಮ್ಮ ದೇವಯ್ಯ ಗುತ್ತೇದಾರ್ ವಿಜಯ ಕರ್ನಾಟಕ ಅವರು ಮುಖ್ಯ ಸಂಪಾದಕರು, ಅವರು ಕೂಡ ಸರ್ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂಥವರು ಈ ಕಾರ್ಯಕ್ರಮ ಬಂದಿದ್ದು ನಮಗೆ ಖುಷಿ ತಂದು ಕೊಟ್ಟಿದೆ. ಇದಕ್ಕೆಲ್ಲ ಮಕ್ತುಂಬಿಯವರೇ ಇದಕ್ಕೆ ಕಾರಣರು. ಇದು ಯಾವುದೂ ಅಪ್ಪೋರ ಅಪೇಕ್ಷೆ ಪಟ್ಟವರಲ್ಲ. ಅಪ್ಪೋರು ಹೆಂಗಾರ ಅಂತಂದ್ರೆ ಏನಿದ್ರು ಅದು ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕೆಂಬ ಭಾವ ಪರಮ ಪೂಜ್ಯರಿದೆ ಅಂತ. ಅನಿರೀಕ್ಷಿತವಾಗಿ ಎಲ್ಲ ಬಂದಿದೆ ಅಂತ ಒಂದು ಕಾರ್ಯದಲ್ಲಿ ನಮ್ಮ ಅವ್ರ ಜೊತೆ ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ನಾಡಗೌಡರ ಜೊತೆ ಡಾಕ್ಟರ್ ಜಯರಾಜ್ ಗುಲ್ಶೆಟ್ಟಿ ಅವರು ಒಳ್ಳೆ ಆದರ್ಶ ವೈದ್ಯರು. ಅಂಥವರಿಗೂ ಮತ್ತು ವಿಶೇಷವಾಗಿ ಅಪ್ಪವ್ರ ಜೊತೆ ಚನ್ನಬಸವ ಪಟ್ಟದೇವ್ರ ಜೊತೆ ಸೇವೆ ಮಾಡಿದವರು ನಮ್ಮ ಭಂಡಾರಿ ಶರಣರು ಅವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ಗುಂಡಪ್ಪ ಸಂಗಮಕರ್ ಅವರು ಹಾಗೂ ಸಾಹಿತಿಗಳಾಗಿರ್ತಕ್ಕಂಥ ವಿರ್ಶೆಟ್ಟಿ ಬಾವ್ಗೆಯವರು ಅವರೆಲ್ಲರಿಗೂ ವಿಶೇಷವಾಗಿ ಅಪ್ಪವ್ರ ಜಯಂತಿ ನಿಮಿತ್ತ ಮೊಟ್ಟ ಮೊದಲು ಈ ರೀತಿ ಪ್ರವಚನ ನಡೆಸಿಕೊಟ್ಟವರು ಡಾಕ್ಟರ್ ಸಂಜು ಕುಮಾರ್ ಜುಮ್ಮವರು. ಇಲ್ಲೆಲ್ಲರೂ ಧಾರ್ಮಿಕ ಒಂದು ಇದರಲ್ಲಿ ಇದ್ದವರೇ, ತ್ಯಾಗ ಮಾಡಿದವರೇ ಪ್ರವಚನ ಮಾಡಿದ್ದಾರೆ. ಆದರೆ ಇಲ್ಲಿ ಎರಡೂ ಇಟ್ಕೊಂಡು ಸೇವೆ ಮಾಡಿ ಒಂದು ಒಳ್ಳೆ ಪ್ರವಚನವನ್ನು ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾದವರು ಡಾಕ್ಟರ್ ಸಂಜು ಕುಮಾರ್ ಜುಮ್ಮವರು ಅಂತ. ಜುಮ್ಮವರಿಗೂ ಮತ್ತು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನಾಳೆ ಬೆಳಗ್ಗೆ ಸರಿಯಾಗಿ 6 ಗಂಟೆಯಿಂದ 7 ಗಂಟೆ ತನಕ ನಮ್ಮ ಬಸವಪ್ರಭ ಪಥಸಂಚಲನ ಎಲ್ಲರೂ ಆ ಒಂದು 6 ಗಂಟೆಗೆ ಝಳಕ ಮುಗಿಸ್ಕೊಂಡು ಬಿಳಿ ಸಮವಸ್ತ್ರವನ್ನು ಧರಿಸಿ ಮಠದಿಂದ ಆಶ್ರಮದವರೆಗೆ ಆ ಪ್ರಭತ ಪಥಸಂಚಲನದಲ್ಲಿ ಬಂದು ಶತಸ್ಥಲ ಧ್ವಜ ನಡೀತದೆ. 10 ಗಂಟೆಗೆ ತೊಟ್ಟೂರು ಕಾರ್ಯಕ್ರಮ. ಆ ತೊಟ್ಟೂರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ 2.5 ತಾಸು ಅಷ್ಟೇ ನಡೀತದೆ. ರಾಜಕೀಯ ರಹಿತ ವೇದಿಕೆ ಇರ್ತದೆ. ಉಪ ಲೋಕಾಯುಕ್ತರು ಅವರೇ ಉದ್ಘಾಟಿಸ್ತಾರೆ.
ಅಂಥದ್ರಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಒಂದು 6 ಜನ ಮಹನೀಯರಿಗೆ ನಾವು ವಿಶೇಷ ಸನ್ಮಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ನಾಡಗೌಡರಿಗೆ ಒಬ್ಬರಿಗೆ ಅವ್ರಿಗೆ ಮಾಡೋದಂತಂದ್ರೆ ನನಗೆ ಬಹಳ ಅದು ಖುಷಿ. ಅವ್ರ ಎಂಥ ವ್ಯಕ್ತಿತ್ವ ಇದೆ ಅಂದರೆ, ಈ ನಾಣ್ಯಗಳು ಭಾರತದಲ್ಲಿ ಇರ್ತಕ್ಕಂಥದ್ದು ಭಾರತದಲ್ಲಿ ಅಷ್ಟೇ ಚಲನೆ ಇರ್ತದೆ, ವಿದೇಶದಲ್ಲಿ ಇರ್ತಕ್ಕಂಥದ್ದು ವಿದೇಶದಲ್ಲಿ ಅಷ್ಟೇ ಚಲನೆ ಇರ್ತದೆ. ಬಂಗಾರ ಜಗತ್ತಿನ ತುಂಬ ಚಲನೆ ಇರ್ತದೆ. ಬಂಗಾರ ಅಂತ ಮನುಷ್ಯನೇ ನಮ್ಮ ನಾಡಗೌಡರು ಇದ್ದಾರೆ ಅಂತ ನಾಡಗೌಡರಿಗೆ ನಾಳೆ ವಿಶೇಷ ಸನ್ಮಾನ ನಡೀತದಂತಕ್ಕಂಥ ಮಾತನ್ನು ತಿಳಿಸಿ, ತಾವೆಲ್ಲರೂ 10 ಗಂಟೆಯಿಂದ 12:30 ತನಕ ತೊಟ್ಟಲ ಕಾರ್ಯಕ್ರಮ ಉದ್ಘಾಟನದಲ್ಲಿ ಎಲ್ಲರೂ ಭಾಗಿಯಾಗಿ ಅದು ಮುಗಿದ ಮೇಲೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಮಧ್ಯಾಹ್ನ ಪುಸ್ತಕ ಲೋಕಾರ್ಪಣೆ, ಪ್ರಶಸ್ತಿ ಪ್ರದಾನ, ಸಮಾರೋಪ ಸಮಾರಂಭ, ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ವಿದ್ಯಾರ್ಥಿನಿಯರೇ ಮಹಾಕ್ರಾಂತಿ ಅಂತಕ್ಕಂಥ ಪರಿಣಾಮಕಾರಿ ನಾಟಕವನ್ನು ಎಲ್ಲರಿಗೂ ಅದು ಒಂದು ಬಸವ ದರ್ಶನೆ ಆ ಮಕ್ಕಳು ಮಾಡಿಸ್ತಾರೆ. ಇವೆಲ್ಲ ಕಾರ್ಯಕ್ರಮಗಳನ್ನು ಇದ್ರ ಸದುಪಯೋಗ ಎಲ್ಲರೂ ಪಡ್ಕೊಂಡು ಪೂಜ್ಯರ ಆಶೀರ್ವಾದಕ್ಕೆ ಸಾಕ್ಷಿ ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಈಗ ನೇರವಾಗಿ ನಮ್ಮ ಹಿರಿಯರು ಸಾಹಿತಿಗಳು ಆಗಿರ್ತಕ್ಕಂಥ ಸಿದ್ದಣ್ಣ ಲಂಗೋಟಿಯವರಿಗೆ ಈ ವರ್ಷದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನವನ್ನ ಇದೀಗ ನಡೀತಾ ಇದೆ. ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಆತ್ಮೀಯ ಶರಣ ಬಂಧುಗಳೇ, ಇದೀಗ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗ ಆರಂಭಗೊಂಡಿದೆ. ವೇದಿಕೆ ಮೇಲೆ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶರಣ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರು, ಸಾಹಿತಿಗಳು, ಸಂಪಾದಕರು, ಬಸವ ಬೆಳಗು, ರಾಮದುರ್ಗ. ಈಗ ಪ್ರಶಸ್ತಿ ಪ್ರದಾನ ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಶರಣ ಡಾಕ್ಟರ್ ಕಾಮನಗೌಡ ನಾಡಗೌಡರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಆ ಕುರಿತು ನಮ್ಮ ಸಂಜಯ್ ಕುಮಾರ್ ಜುಮ್ಮಲ್ ಸರ್ ಅವರು ಪ್ರಶಸ್ತಿ ಪತ್ರವನ್ನು ವಾಚನ ಮಾಡಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಸಕ್ತ ಸಾಲಿನ ಪ್ರಶಸ್ತಿಗೆ ಭಾಗಿಯಾದ ಶರಣ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಸಾಹಿತಿಗಳು, ಸಂಪಾದಕರು, ಬಸವ ಬೆಳಗು, ರಾಮದುರ್ಗ. ಬಸವ ಜನ್ಮಭೂಮಿಯಾಗಿರುವ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಾಂಕೌಟೆ ಎಂಬ ಗ್ರಾಮದ ಲಿಂಗಾಯತ ಕೃಷಿ ಕುಟುಂಬದ ಶರಣ ಯಮನಪ್ಪ ಶರಣೆ ರಾಕ್ಷವ ದಂಪತಿಯರ ಉದರದಲ್ಲಿ ಜನಿಸಿರುವ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಅವರು ನಾಡಿನ ಖ್ಯಾತ ಸಾಹಿತಿಗಳು, ಅನುಭಾವಿಗಳು ಆಗಿದ್ದಾರೆ. ಬಾಲ್ಯದಿಂದಲೇ ಅನೇಕ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಬೆಳೆದ ಇವರು ಬಸವಾದಿ ಶರಣರ ಸಾಹಿತ್ಯ ಅಧ್ಯಯನದಲ್ಲಿ ಆಸಕ್ತಿ ಬೆಳೆಸಿಕೊಂಡವರು. ಭಾರತೀಯ ಹಾಗೂ ಪಾಶ್ಚಿಮಾತ್ಯ ತತ್ವಶಾಸ್ತ್ರ, ಜಾಗತಿಕ ಧರ್ಮಗಳ ಅಧ್ಯಯನ ಮಾಡಿದ್ದಾರೆ. ಅರಿವು, ಆಚಾರ, ಅನುಭವ ಅಳವಡಿಸಿಕೊಂಡು ಬಸವ ತತ್ವಜ್ಞಾನದ ಅನುಭಾವಿಗಳಾಗಿ 5 ದಶಕಗಳಿಂದ ಬಸವ ಕಾರ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಜಂಗಮ ಕಾರ್ಯ ಮಾಡುತ್ತಿದ್ದಾರೆ. ನಿರಂತರ ಅಧ್ಯಯನ, ಅಧ್ಯಾಪನೆ, ಬರವಣಿಗೆ, ಅನುಭವ ಇವರ ಜೀವನದ ಉಸಿರಾಗಿವೆ. ಡಾಕ್ಟರ್ ಕಲ್ಯಾಣಮ್ಮ ಲಂಗೋಟಿ ಅವರ ಪತಿಗೆ ತಕ್ಕ ಸತಿಯಾಗಿದ್ದಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗಿ ಎನ್ನುವ ಶರಣವಾಣಿಯಂತೆ ಇವರ ದಾಂಪತ್ಯ ಜೀವನವಾಗಿದೆ ಎಂದು ಹೇಳಲು ಸಂತೋಷವೆನಿಸುತ್ತದೆ. ಇರುಕಲ್ಲಿನ ವಿಜಯ ಮಾಂತೇಶ್ವರ ಸಂಸ್ಥಾನ ಮಠಗಳ ಪ್ರಕಟವಾಗುವ ಬಸವ ಬೆಳಗು ಪತ್ರಿಕೆಯ ಸಂಪಾದಕರಾಗಿ 35 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತೀಯ ಹಿರೇಮಠದೊಂದಿಗೆ ಸಿದ್ದಣ್ಣ ಲಂಗೋಟಿ ಅವರ ಅವಿನಾಭಾವ ಸಂಬಂಧ ಬೆಳೆದು ಬಂದಿದೆ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಬಸವ ಕಲ್ಯಾಣದ ಅನುಭವ ಮಂಟಪದ ಕಾರ್ಯದಲ್ಲಿ ಪೂಜ್ಯರಿಗೆ ಸಹಕರಿಸಿದ್ದಾರೆ. ನಾಡಿನ ಶರಣ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಕಮ್ಮಟಗಳಲ್ಲಿ ಬಸವ ತತ್ವದ ಉಪನ್ಯಾಸಗಳನ್ನು ನೀಡುವ ಮೂಲಕ ಬಸವ ಧರ್ಮ ಜಾಗೃತಿ ಮಾಡುತ್ತಿದ್ದಾರೆ. ಬಹುಭಾಷೆ ಬಲ್ಲವರಾದ ಇವರು ದೇಶ ವಿದೇಶಗಳಲ್ಲಿ ಬಸವ ತತ್ವ ಪ್ರಸಾರದ ಸೇವೆ ಮಾಡುತ್ತಿದ್ದಾರೆ. ಬೆಂಗಳೂರು ಬಸವ ಸಮಿತಿ ವತಿಯಿಂದ ನಡೆಯುತ್ತಿರುವ ವಚನ ಅನುದಾನ ಕಾರ್ಯಾಗಾರದಲ್ಲಿ ಇವರ ಪಾತ್ರ ಬಹುದೊಡ್ಡದಾಗಿದೆ. ಇವರ ಸಮಗ್ರ ಸೇವಾ ಸಾಧನೆಯನ್ನು ಗುರುತಿಸಿ ಪ್ರಸಕ್ತ ಸಾಲಿನ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶರಣಾರ್ಥಿಗಳು. ಈಗ ಜೊತೆಗೆ ಇದೇ ವೇದಿಕೆ ಮೇಲೆ ಈಗ ಪ್ರಶಸ್ತಿ ಪ್ರದಾನ ನೆರವೇರಿದೆ. ಅಭಿನಂದನೆಗಳನ್ನ ತಿಳಿಸಿ ಇದೀಗ ನಮ್ಮ ಮುಕ್ತಂಬಿ ಡಾಕ್ಟರ್ ಎಂ ಮುಕ್ತಂಬಿ ಅವರು ಬರೆದಿರತಕ್ಕಂಥ ಪುಸ್ತಕವನ್ನ ಇದೀಗ ಲೋಕಾರ್ಪಣೆಗೊಳಿಸಲಾಗ್ತಾ ಇದೆ. ಡಾಕ್ಟರ್ ಜಯರಾಜ್ ಗೋಳ್ಸೆಟ್ಟೆ ಸರ್ ಅವರು ಆಂಕಲಾಜಿಸ್ಟ್, ಕಲಬುರಗಿಯ ಕ್ಯಾನ್ಸರ್
ವೇದಿಕೆ ಮೇಲೆ ಪುಸ್ತಕ ಲೋಕಾರ್ಪಣೆಗೆ ಹೋಗ್ತಾ ಇರುವಂತದ್ದು. ಬರಲಿ ಎಲ್ಲರ ಜೋರಾದ ಚಪ್ಪಾಳೆ ಮೂಲಕ ಇದೀಗ ವೇದಿಕೆಯ ಮೇಲೆ ನಮ್ಮ ಡಾಕ್ಟರ್ ಜಯರಾಜ್ ಸರ್ ಅವರು ಪೂಜ್ಯರ ಸಾನ್ನಿಧ್ಯ ಎಲ್ಲ ಅತಿಥಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಇದೀಗ ಪುಸ್ತಕ ಲೋಕಾರ್ಪಣೆಗೊಂಡಿದೆ. ಆತ್ಮೀಯ ಶರಣ ಬಂಧುಗಳೇ, ಪ್ರಶಸ್ತಿ ಪ್ರದಾನ ಜೊತೆಗೆ ಇದೀಗ ಪುಸ್ತಕ ಲೋಕಾರ್ಪಣೆಗೊಂಡಿರುವಂತದ್ದು. ಪ್ರಶಸ್ತಿ ಪುರಸ್ಕೃತರಾಗಿರುವ ಪ್ರೊಫೆಸರ್ ಸಿದ್ದಣ್ಣ ಲಗುಟಿ ಸರ್ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ, ಜೊತೆಗೆ ಡಾಕ್ಟರ್ ಎಂ ಮುಕ್ತಂಬಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಕೂಡ ಇದೀಗ ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದು. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳು. ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಹಿತ್ಯ ಪ್ರಶಸ್ತಿ ಪ್ರದಾನವನ್ನು ಮಾಡಿರ್ತಕ್ಕಂತಹ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವ ಶರಣ ಡಾಕ್ಟರ್ ರಾಮನಗೌಡ ನಾಡಗೌಡರು ಇದೀಗ ನುಡಿಪೀಠಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ವಾಣಿಯನ್ನ ನಾವು ನೀವೆಲ್ಲರೂ ಆಲಿಸೋಣ. ಮತ್ತು ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಕರೆಸಿ ಪ್ರಪ್ರಥಮವಾಗಿ ನಮ್ಮ ಗುರು ಬಸವ ಪಟ್ಟದೇವರ ಆಶೀರ್ವಾದ ನನಗೆ. ಅವರ ಮೊದಲ ಸಂಪರ್ಕ ಎಲ್ಲಿ ಆಯ್ತಂದ್ರೆ ಇಳಕಲ್ಲಲ್ಲಿ ನಾವು ಒಂದು ವರ್ಲ್ಡ್ ಸ್ಪೇಸ್ ವೀಕ್ ಅಂದ್ರೆ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಅದನ್ನು ಆಚರಣೆ ಮಾಡುವಾಗ ಗುರುಗಳು ಅಲ್ಲಿ ಬಂದಿದ್ರು. ಒಂದು ಅರ್ಧ ಗಂಟೆ ಮಾತ್ರ ಇದ್ರು, ಅವ್ರಿಗೆ ಅಷ್ಟೇ ಸಮಯ ಇತ್ತು. ಆ ಟೈಮಲ್ಲಿ ನನಗೆ ಹೇಳಿದ್ರು, ರಾಮನಗೌಡ್ರೆ ನೀವು ನಮ್ಮ ಬಾಲ್ಕಿಗೆ ಬರ್ಬೇಕು ಅಂತ. ನಾನು ಹೇಳಿದೆ, ಗುರುಗಳೇ ನಿಮ್ಮ ಆಶೀರ್ವಾದ ಅನುಗ್ರಹ ಯಾವಾಗ ಆಗತ್ತೆ ಅವಾಗ ನಾನು ಬರ್ತೀನಿ ಅಂತ ಹೇಳಿದೆ. ಕರೆಕ್ಟ್ ಆಗಿ ಅದರ ಮರು ವರ್ಷ ನಾವು ವಿಶ್ವ ಬಾಹ್ಯಾಕಾಶ ಸಪ್ತಾಹನ ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಆಯೋಜನೆ ಮಾಡಿದ್ವಿ. ಅಲ್ಲಿ ನಾನೇ ಮುಖ್ಯ ಅತಿಥಿಯಾಗಿದ್ದೆ. ನಾವು ಇಡೀ ಇಸ್ರೋನ ಅಲ್ಲಿ ತಗೊಂಡು ಬಂದಿದ್ದೀವಿ ಎಲ್ಲ ನಮ್ಮ ರಾಕೆಟ್ ಮಾಡೆಲ್ಲು. ಅದರ ಉದ್ದೇಶ ಏನಂದ್ರೆ ಎಲ್ಲ ಭಾಗದ ಜನರಿಗೆ, ವಿಶೇಷವಾಗಿ ಯುವ ಪ್ರತಿಭೆಗಳಿಗೆ ಅದು ಉಪಯೋಗ ಆಗಲಿ ಅಂತ ಹೇಳಿ ಮಾಡುವಂತ ಒಂದು ಪ್ರಯೋಜನಕಾರಿ ಅದು ಒಂದು ಕಾರ್ಯಕ್ರಮ. ಆ ಟೈಮಲ್ಲಿ ಗುರುಗಳು ನಮ್ಮನ್ನ ಹಿರೇಮಠ ಸಂಸ್ಥಾನ ಅಲ್ಲಿ ಅನಾಥ ಶಾಲೆ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮೆಲ್ಲರಿಗೂ ಸನ್ಮಾನ ಮಾಡಿ ಚನ್ನಬಸವೇಶ್ವರ ಗುರುಕುಲ ಅಲ್ಲಿ ಎಲ್ಲ ಮಾಡಿದ್ರು. ಆವಾಗಿಂದ ಹಿಡ್ಕೊಂಡು ದಿನಾಲು ಮುಂಜಾನೆ ನನಗೆ ಪ್ರಥಮ ಸಂದೇಶ ಸಿಗುವುದು ಗುರುಗಳಿಂದ. ಅವರ ಆಶೀರ್ವಾದ, ದಿನಾಲೂ ಅವರ ಆಶೀರ್ವಾದ ಆಗತ್ತೆ ನನಗೆ. ಆಮೇಲೆ ಗುರುಗಳಿಗೆ, ಆಮೇಲೆ ಬಸವಲಿಂಗ ಪಟ್ಟದೇವರು ದೊಡ್ಡ ಗುರುಗಳದ್ದು, ಆವಾಗ ಅವ್ರ ಗುರುಗಳು ಇರಲಿಲ್ಲ ಅನ್ಸುತ್ತೆ. ಆವಾಗ ನನಗೆ ಗುರುಗಳ ಸಂಪರ್ಕ ಮತ್ತು ಆಶೀರ್ವಾದ ಆಗಿರಲಿಲ್ಲ. ಇವತ್ತು ಆಶೀರ್ವಾದ ಆಯಿತು. ಸೊ ಅದು ಒಂದು ನನ್ನ ಭಾಗ್ಯ. ಆಮೇಲೆ ಜಯರಾಜ್ ಗುಲ್ಶೆಟ್ಟಿ ಅಂತ ಹೇಳಿ ಅವರು ನನ್ನ ಒಬ್ರು ಡಾಕ್ಟರ್ ಇದ್ದಾರೆ. ಅವರು ಅನೆಸ್ಥೇಷಿಯಾ ಅವರು ESI ಹಾಸ್ಪಿಟಲಲ್ಲಿ ಅವರ ಸೇವೆ ಮಾಡಿ ನಿವೃತ್ತ ಆಗಿದ್ದಾರೆ ಒಂದು 6 ವರ್ಷದಿಂದ. ಅವರ ಮಿಸ್ಸಸ್ಸು ಮತ್ತು ಜಯರಾಜ್ ಗುಲ್ಶೆಟ್ಟಿ ಅವ್ರ ಮಿಸ್ಸಸ್ಸು ಕ್ಲಾಸ್ಮೇಟ್ PhD. ಆಮೇಲೆ ಜಯರಾಜ್ ಗುಲ್ಶೆಟ್ಟಿ ಅವರ ವಿಶೇಷತೆ ಏನಂದ್ರೆ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಪ್ರಥಮ ನ್ಯೂಕ್ಲಿಯರ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅವರು. ಇಲ್ಲಿವರೆಗೆ ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಒಂದು ದೊಡ್ಡ ಸಾಧನೆ ಅವ್ರು ಮಾಡಿದ್ದಾರೆ. ಅದನ್ನ ಅವರೇ ಹೇಳ್ತಾರೆ ಎಷ್ಟು ಅವರ ಕೊಡುಗೆ ಇದೆ ಇಲ್ಲಿ ಅಂತೇಳಿ. ಆಮೇಲೆ ಈಗ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಅವರು, ಅವರ ಸಾಹಿತಿಗಳು, ಸಂಪಾದಕರು. ಆಮೇಲೆ ರಾಮದುರ್ಗ ಅಂದ್ರೆ ಯಾವ ರಾಮದುರ್ಗ ಅಂತ ನನಗೆ ಗೊತ್ತಿರಲಿಲ್ಲ. ಗುರುಗಳು ಹೇಳಿದ್ರು ನಮ್ಮ ರಾಮದುರ್ಗನೇ ಅಂತ ಹೇಳಿ. ನಮ್ಮ ಊರಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಅದು ರಾಮದುರ್ಗ. ಸೊ ಅದೇ ರಾಮದುರ್ಗ. ನಾವು ನಮ್ಮ ಊರಿಗೆ ಹೋಗುವಾಗ ರಾಮದುರ್ಗ ಮೇಲೆನೇ ಹೋಗುದು. ಸೊ ಇದೆಲ್ಲ ಒಂಥರ ಕೂಡಿ ಬಂದಿದೆ. ಆಮೇಲೆ ಗುರುಗಳು ಈ ಕೆಲಸ ನಾನು ಮಾಡಬೇಕು ಅಂತ ಹೇಳಿ ಗುರುಗಳು ಇದನ್ನ ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಇವತ್ತು ನನಗೆ ನನ್ನ ಒಂದು ಕೊಡುಗೆಯನ್ನ ಗುರುತಿಸಿ ಶರಣಬಸವ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಇದು ಒಂದು ದೊಡ್ಡ ಗೌರವ, ನನಗೆ ಸಂದಿದ ಗೌರವ. ಅದು ಏನೋ ಆವತ್ತು ಗುರುಗಳ ಸಂಪರ್ಕ ಆದಾಗಿನಿಂದ ನನಗೆ ಮತ್ತು ಈ ಕಲ್ಯಾಣ ಕರ್ನಾಟಕಕ್ಕೆ ಒಂದು ತರ ಅವಿನಾಭಾವ ಸಂಬಂಧ ಉಟ್ಕೊಂತು ಬೆಳ್ಕೊಂತು. ಅದು ಇಲ್ಲಿವರೆಗೂ ಬಂದಿದೆ ನಡ್ಕೊಂಡು. ಸೊ ಅದರಿಂದ ನನಗೂ ಒಂದು ಒಳ್ಳೆಯ ಸಂದರ್ಭ ಇದು. ಆಮೇಲೆ ಒಳ್ಳೆ ಸಾಧಕರನ್ನ
ಈ ಗುರುಗಳು ಗುರುತಿಸಿ ಅವ್ರನ್ನ ಸನ್ಮಾನ ಮಾಡ್ತಾರೆ. ಅವ್ರಿಗೆ ಒಂಥರ ಉತ್ತೇಜನ ಅದು. ಆಮೇಲೆ ಈ ನಮಗೂ ಕೂಡ ನಾವು ಪ್ರತಿ ದಿವಸ ಏನ್ ಮಾಡ್ತಿರ್ತೀವಿ, ನಮ್ಮ ಕೆಲಸದಲ್ಲೇನೆ ತೊಡಗಿಸ್ಕೊಂಡಿರ್ತೀವಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದಾಗ ಈ ತರ ಗುರುಗಳ ಅನುಗ್ರಹ ಆದಾಗ ನಮಗೂ ಒಂಥರ ವಿಶೇಷ ಸ್ಫೂರ್ತಿ ಬರುತ್ತೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಉತ್ಸಾಹ ಬರುತ್ತೆ, ಆಮೇಲೆ ಅನುಗ್ರಹ ಆಗುತ್ತೆ. ಸೊ ಜಾಸ್ತಿ ಏನು ನಾನು ಮಾತಾಡಲ್ಲ, ಇಷ್ಟೇ ಮಾತಾಡಿ ಎಲ್ಲರಿಗೂ ಕಲ್ಯಾಣವಾಗಲಿ, ಈ ಜಗತ್ತೇ ಒಂದು ನಂದನವನ ಆಗಲಿ, ಎಲ್ಲರೂ ಸುಂದರವಾಗಿ ಆಮೇಲೆ ಸಂತೋಷದಿಂದ ಬದುಕುವಂಗಾಗಲಿ, ಅದನ್ನೆಲ್ಲನೂ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಇದನ್ನ ಅಂತ ಒಂದು ಜಗತ್ತನ್ನ ಸೃಷ್ಟಿ ಮಾಡಕ್ಕೆ ನಾವೆಲ್ಲರೂ ಪಣ ತೊಡೋಣ ಮತ್ತು ಮಾಡೋಣ. ಆಮೇಲೆ ನಮಗೆ ಗುರುಗಳ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ, ನಾವು ನಮ್ಮ ಕಾರ್ಯದಲ್ಲಿ ಸಫಲ ಆಗ್ತೀವಿ ಅಂತ ಹೇಳಿ ವಿಶ್ವಾಸ ಇದೆ. ಸೊ ನಾವೆಲ್ಲರೂ ಸೇರಿ ಒಂದು ಆತ್ಮನಿರ್ಭರ ಭಾರತ, ವಿಶ್ವಗುರು ಭಾರತ, ಆಮೇಲೆ ಎಲ್ಲ ಆರ್ಥಿಕ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಒಂದು ಸಮರ್ಥವಾದ ಭಾರತನ ಸೃಷ್ಟಿ ಮಾಡೋಣ ಅಂತ ಹೇಳಿ ದೇವರಲ್ಲಿ ಗುರುಗಳಲ್ಲಿ ಬೇಡ್ಕೊಳ್ಳುತ್ತಾ ನನ್ನ ಮಾತುಗಳನ್ನು ಇದೀಗ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ನಿಜಕ್ಕೂ ಸರ್ ಅವರು ಮಾತನಾಡಬೇಕು ಹೇಳಿದ್ರು, ಇಡೀ ಜಗತ್ತು ನಂದನವಾಗ್ಲಿ, ಎಲ್ಲರೂ ಹೂವಿನಂತೆ ಅರಳಿ ಎಲ್ಲರಿಗೂ ಸುಗಂಧವನ್ನ ನೀಡಿ ಎನ್ನುವಂತ ಸಂದೇಶ. ನಿಜಕ್ಕೂ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಡಾಕ್ಟರ್ ರಾಮನಗೌಡ ನಾಡಗೌಡರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಈ ವೇದಿಕೆ ಮೇಲೆ ಆಸೀತಾಗಿರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಣ್ಯರಿಗೆ ಇದೀಗ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ವಿವೇಕಾನಂದ ವಿದ್ಯಾನಿಕೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಭಗವತಿ ಸರ್ ಅವರು, ಜೊತೆಗೆ ಈ ವೇದಿಕೆ ಮೇಲೆ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಹಣತೆ ನೀನಾದರೆ ದೀಪ ನಾನದೆ ಎನ್ನುವಂತ ಪುಸ್ತಕವನ್ನ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಜಯರಾಜ್ ಗುಲ್ಶೆಟ್ಟಿ ಸರ್ ಅವರು, ಅನ್ಕೋಲಾಜಿಸ್ಟ್ ಜೊತೆಗೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕಲಬುರಗಿ ಶ್ರೀಯುತರು ಸರ್ ಅವರು ಕೂಡ ಬಂದಿದ್ದು. ನಿಜಕ್ಕೂ ನೀವೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ತಿಳಿಸೋಣ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣ ಎಂ ಬಂಡೆಪ್ಪ ಶರಣರು, ಸಾಹಿತಿಗಳು ಭಾಲ್ಕಿ, ಅವರು ಸಹ ಪೂಜ್ಯರಿಂದ ಇದೀಗ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಾಹಿತಿಗಳು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶರಣ ವಿಶೆಟ್ಟಿ ಬಾವ್ಗೆ ಸರ್ ಅವರು, ಅದೇ ರೀತಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಭಾಲ್ಕಿ ಅಧ್ಯಕ್ಷರಾದಂಥ ಶರಣ ಗುಡ್ಡಪ್ಪ ಸಂಗಂಕರ್ ಸರ್ ಅವರು, ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದಿರುವಂತಹ ಡಾಕ್ಟರ್ ಎಂ ಮುಕ್ತಂಬೆ ಮೇಡಮ್ ಅವರು, ಅಧ್ಯಕ್ಷರು ಅಮರಾವತಿ ಶಿವ ಹಿರೇಮಠ ಪ್ರತಿಷ್ಠಾನ ಭಾಲ್ಕಿ. ವೇದಿಕೆ ಮೇಲೆ ಆಸೀತಾಗಿರ್ತಕ್ಕಂಥ ಎಲ್ಲರೂ ಇದೀಗ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಆತ್ಮೀಯ ಶರಣಬಂಧುಗಳೇ, ವಿಶೇಷವಾಗಿ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರ ದಿವ್ಯ ಪಾವನ ಸನ್ನಿಧಾನದಲ್ಲಿ ನಡೀತಾ ಇರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇದೀಗ ಪ್ರಶಸ್ತಿ ಪ್ರದಾನವನ್ನ ಮಾಡಿ ಶರಣ ಡಾಕ್ಟರ್ ರಾಮನಗೌಡ ನಾಡಗೌಡರು ಮಾತನಾಡಿದ್ದಾರೆ. ಜೊತೆಗೆ ಇದೀಗ ವೇದಿಕೆ ಮೇಲೆ ಪ್ರಶಸ್ತಿ ಪುರಸ್ಕೃತರು, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಎಂ ಮುಕ್ತಬೆ ಮೇಡಮ್ ಅವರಿಗೂ ಸಹ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನ ಇದೀಗ ನೆರವೇರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಇದೀಗ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿಗೆ ಹಾಜರಾಗಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರು ಆದ ಶರಣ ಪ್ರೊಫೆಸರ್ ಸಿದ್ದಣ್ಣ ಲಂಗುಟಿ ಶರಣರ ವಾಣಿಯನ್ನ ನುಡಿಗಳನ್ನ ಇದೀಗ ನಾವು ನೀವೆಲ್ಲರೂ ಆಲಿಸೋಣ. ನಡೆದಾಡುವ ದೇವರೆಂದೇ ಖ್ಯಾತರಾಗಿದ್ದ ಪರಮ ಪೂಜ್ಯ ಶತಾಯುಷಿ ಚನ್ನಬಸವ ಪಟ್ಟದೇವರ 135ನೆಯ ಜಯಂತ್ಯುತ್ಸವದ ಸಂದರ್ಭದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಸ್ವೀಕರಿಸುತ್ತಾ ಈ ಸಮಾರಂಭದಲ್ಲಿ ವೇದಿಕೆಯ ಮೇಲಿರುವ ಪರಮ ಪೂಜ್ಯರಿಗೂ ಅನುಭಾವಿಗಳಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಬಸವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಭಾಲ್ಕಿ ಹಿರೇಮಠದ ಪರಿಚಯ ಸಂಪರ್ಕ ನನಗೆ ಬಂದದ್ದು 1967ರಿಂದ.
ಪರಮ ಪೂಜ್ಯರಾದ ಬಸವಲಿಂಗ ಪಟ್ಟದೇವರು ನಾನು PUC ಓದ್ತಾ ಇರುವಾಗಿನಿಂದ ಒಡನಾಡಿಗಳು. ಪರಮ ಪೂಜ್ಯರಾದ ಲಿಂಗಾನಂದ ಸ್ವಾಮಿಗಳೊಂದಿಗೆ, ಪೂಜ್ಯರಾದ V ಸಿದ್ದರಾಮಣ್ಣ ಶರಣರೊಂದಿಗೆ ಕಲ್ಯಾಣ ನಾಡಿನಲ್ಲಿ ಬಸವ ತತ್ವ ಪ್ರವಚನದ ಕಾಲಕ್ಕೆ ನಾನು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಅಂದು ಬೇಸಿಗೆಯ ರಜೆಯಲ್ಲಿ ಪೂಜ್ಯರೊಂದಿಗೆ ಮೊಟ್ಟ ಮೊದಲು ಕಲ್ಯಾಣ ನಾಡಿಗೆ ಬಂದದ್ದು 1967ರಲ್ಲಿ ಔರಾದದ ಅಮರೇಶ್ವರ ದೇವಸ್ಥಾನದಲ್ಲಿ ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕಾಲಕ್ಕೆ ನಾನು ಕಲ್ಯಾಣ ನಾಡಿಗೆ ಬಂದದ್ದು. ಅಂದಿನಿಂದ ಚನ್ನಬಸವ ಪಟ್ಟದೇವರಪ್ಪ ಅವರು ಸಂಪರ್ಕ ಒಡನಾಟ, ಪೂಜ್ಯರಾದ ಬಸವಲಿಂಗ ಪಟ್ಟದೇವರ ಸಂಪರ್ಕ ಒಡನಾಟದಲ್ಲಿ ನಾವೆಲ್ಲ ಬಸವ ತತ್ವದ ಒಂದು ಗರಡಿಯಲ್ಲಿ ತಯಾರಾಗಿ ಬೆಳೆದು ಬಂದವು. ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಚನ್ನಬಸವಣ್ಣನವರ ಶರಣರ ಶೂನ್ಯ ಸಂಪಾದನೆಯಲ್ಲಿ ಒಂದು ವಚನ ಬರ್ತದೆ. 12ನೇ ಶತಮಾನದಲ್ಲಿ ಮಚ್ಚುಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನ ಬೆಸನದಿಂದ ಗುರು ರೂಪವಾಗಿ ಬಸವಣ್ಣ ಬಂದ, ಲಿಂಗ ರೂಪವಾಗಿ ಚನ್ನಬಸವಣ್ಣ ಬಂದ, ಜಂಗಮ ರೂಪವಾಗಿ ಅಲ್ಲಮ ಪ್ರಭುದೇವರು ಬಂದರು ಅನ್ನುವಂತಹ ಒಂದು ಮಾತು ಬರ್ತದೆ. ಅದು 12ನೇ ಶತಮಾನದ ಕಾಲದ ಒಂದು ಚಿತ್ರಣ. 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಕಲ್ಯಾಣ ನಾಡಿನಲ್ಲಿ ಬಸವ ತತ್ವ ಪ್ರಸಾರದ ಮಹಾಮಣಿಯರ ಉದ್ದೇಶದಿಂದಲೇ ಗುರು ರೂಪವಾಗಿ ಚನ್ನಬಸವರು ಬಂದರು, ಲಿಂಗ ರೂಪವಾಗಿ ಬಸವಲಿಂಗರು ಬಂದರು, ಜಂಗಮ ರೂಪವಾಗಿ ಗುರುಬಸವದೇವರು ಇವತ್ತು ಕ್ರಿಯಾಶಕ್ತಿಯಾಗಿ ಕೆಲಸ ಮಾಡ್ತಾರೆ. ದೊಡ್ಡಪ್ಪ ಅವರು ಜ್ಞಾನಶಕ್ತಿಯಾಗಿದ್ರು, ಇಚ್ಛಾಶಕ್ತಿಯಾಗಿದ್ರು. ಬಸವಲಿಂಗ ಪಟ್ಟದೇವರು ಜ್ಞಾನಶಕ್ತಿಯಾಗಿ ಕೆಲಸ ಮಾಡುವುದು ವಚನವಾಂಗ್ಮಯದಲ್ಲಿ. ಗುರುಬಸವ ಪಟ್ಟದೇವರು ಕ್ರಿಯಾಶಕ್ತಿಯಾಗಿ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಈ ಸಮಾರಂಭಕ್ಕೆ ಸುಮಾರು 5-6 ದಶಕಗಳಿಂದ ಕಲ್ಯಾಣ ನಾಡಿಗೆ ನಾನು ಬರ್ತಾ ಇದ್ದೇನೆ. ಬಹುಶಃ ಒಂದು ಮಾತನ್ನು ಪ್ರಾರಂಭದಲ್ಲಿ ಹೇಳಿದ್ರು, ಸಿದ್ದಣ್ಣನಗೌಟಿಯವರು ಕಲ್ಯಾಣ ನಾಡಿನ ಈ ಬಾಲ್ಕಿ ತಾಲೂಕಿನ ಅಳಿಯ ಅಂತ ಹೇಳಿದ್ರು. ಬಹುಶಃ ನಮ್ಮ ಮದುವೆಯ ಪೂರ್ವದಿಂದಲೂ ನಾನು ಕಲ್ಯಾಣ ನಾಡಿಗೆ ಬರ್ತಾ ಇದ್ದೀನಿ. ಆದ್ರೆ ಒಂದು ಮಾತನ್ನು ಹೇಳ್ತೇನೆ, ನಾನು ಈ ಕಲ್ಯಾಣ ನಾಡಿನ ಅಳಿಯ ಅನ್ನೋದಕ್ಕಿಂತ ಈ ನಾಡಿನ ಮಗನೂ ಹೌದು. ಬಹಳ ಮಂದಿಗೆ ಇತಿಹಾಸ ಗೊತ್ತಿಲ್ಲ. ಬಾಲ್ಕಿ ತಾಲೂಕಿನ ಗೋರು ಚಿಂಚೋಳಿ ನಮ್ಮ ಪೂರ್ವಜರ ಊರು. ನಿಜಾಮನ ಕಾಲದೊಳಗ ಇಲ್ಲಿಂದ ಮೈಗ್ರೇಟ್ ಆಗಿ ಬಿಜಾಪುರ ಜಿಲ್ಲೆಗೆ ಹೋಗಿ ನೆಲೆಸಿದ್ದು 3 ತಲೆಮಾರಿನ ಹಿಂದೆ ನಮ್ಮ ಮುತ್ತಜ್ಜ ಸಂಗನ ಬಸವ ಗೌಡರು. ಇಲ್ಲಿ ಗೌಡರ ಮನೆತನ ಗೋರು ಚಿಂಚೋಳಿ ಒಳಗ. ಇವತ್ತು ಗೋರು ಚಿಂಚೋಳಿ ಪಟ್ಟದೇವರು ರೇವಣಸಿದ್ಧ ಸ್ವಾಮಿಗಳಿದ್ದಾರೆ. ಆದ್ರೆ ಇವತ್ತಿಗೂ ನಾನು ಗೋರು ಚಿಂಚೋಳಿ ನಮ್ಮ ಪೂರ್ವಜರ ಊರು ಅನ್ನೋದು ಕೆಳವರ ಇತಿಹಾಸ ಇದೆ ನಮ್ಮ ಮನೆಯಲ್ಲಿ. ಆದರೂ ಕೂಡ ಇವತ್ತಿಗೂ ಗೋರು ಚಿಂಚೋಳಿಗೆ ಹೋಗಕ್ಕಾಗಿಲ್ಲ ನನಗೆ. 50-60 ವರ್ಷಗಳಿಂದ ಕಲ್ಯಾಣ ನಾಡಿಗೆ ಬರ್ತಾ ಇದ್ರು ಕೂಡ ಪೂರ್ವಜರ ಹುಟ್ಟೂರಿಗೆ ಹೋಗಕ್ಕಾಗಿಲ್ಲ. ಅದು ಯಾವಾಗ ಯೋಗ ಕೂಡಿ ಬರ್ತದೋ ಗೊತ್ತಿಲ್ಲ. ಆದ್ರೆ ಈ ಒಂದು ಬಾಂಧವ್ಯ ನಾವೆಲ್ಲ ಕಲ್ಯಾಣ ನಾಡಿನ ಮೂಲದಲ್ಲಿಯೇ ಇದ್ದು ಬೆಳೆದು ಬಂದವರು. ನಿಜಾಮರ ಆಡಳಿತ ಕಾಲಕ್ಕೆ ಅನೇಕ ಲಿಂಗಾಯತ ಮನೆತನಗಳು ಇಲ್ಲಿಂದ ಮೈಗ್ರೇಟ್ ಆಗಿ ಉತ್ತರ ಕರ್ನಾಟಕದ ಕಡೆಗೆ, ಮುಂಬೈ ಪ್ರಾಂತದ ಕಡೆಗೆ ಹೋಗಿ ನೆಲೆ ಕೂರಿತು. ಹೀಗಾಗಿ 4 ತಲೆಮಾರುಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿದ್ದು, ಕಾಯಕದ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ 50 ವರ್ಷಗಳಿಂದ. ಯಾಕಂದ್ರೆ ನಮ್ಮ ಮನೆಯವರು ಕೂಡ ಇಲ್ಲಿ BRB ಗ್ರಾಮದವರೇ. ಡಾಕ್ಟರ್ ಕಲ್ಯಾಣಮ್ಮ ಅವರು, ಅವ್ರ ಹೆಸರು ಶಕುಂತಲ ಮೊದಲಿನ ಹೆಸರು. ಅವರು ದೊಡ್ಡಪ್ಪವರು, ಅವ್ರ ತಂದೆ ಹವಕ್ ಮಾಸ್ಟರು, ಹಾಕಿ ಹಿರೇಮಠದಲ್ಲೇ ಕನ್ನಡ ಓದ್ದವರು, ಶಾಂತರಸರ ಕ್ಲಾಸ್ಮೇಟ್ ಆಗಿದ್ದವರು. ಮೋರ್ಗಿಯೊಳಗ ಸಂಗಮದಲ್ಲಿ ಓದಿ ಬಾಕಿ ಹಿರೇಮಠದಲ್ಲಿ ಓದಿದಂಥವರು. ಅಪ್ಪ ಅವರ ಕೈಯೊಳಗೆ 7ನೇ ಸರ್ಟಿಫಿಕೇಟ್ ತಗೊಂಡು ಶಿಕ್ಷಕರಾಗಿ ವಡಗಾಂವ್ ಸ್ಕೂಲಿನಿಂದ ರಿಟೈರ್ಡ್ ಆದವರು ನಮ್ಮ ಓದಿರು. ಅವ್ರ ಮಗಳಿಗೆ ಶಕುಂತಲಾ ಅಂತ ಹೆಸರಿಟ್ಟಿದ್ರು. ಅಪ್ಪರ ಹತ್ರ ಬಂದು ಧಾರವಾಡಕ್ಕೆ ಓದಲಿಕ್ಕೆ ಹೋಗುವಾಗ ಅಪ್ಪ ಕೇಳಿದ್ರು, ಚನ್ನಬಸವ ಪಟ್ಟದೇವರು, ಹೇ ಮಾಸ್ತರ ಮಗಳಿಗೆ ಏನು ಹೆಸರು ಇಟ್ಟಿ ಅಂದ್ರು. ಶಕುಂತಲಾ ಅಂತ ಇಟ್ಟೀನಿ ಅಂದ್ರು ಅಪ್ಪ. ಯಾರೋ ಮಾಸ್ತರ್. ದೊಡ್ಡಪ್ಪ ಅವರು ಸಿಟ್ಟಿಗೆ ಎದ್ದು, ಕಲ್ಯಾಣ ನಾಡಿನ ಮಗಳು ಶಕುಂತಲಾ ಅಂತ ಹೆಸರಿಟ್ಟಿಯ,
ಇನ್ನಿಂದ ಕಲ್ಯಾಣಮ್ಮ ಅಂತ ಕರಿ ಅಂತ ಅವರು ಹೇಳಿದ್ರು. ಅಂದಿನಿಂದ ಡಾಕ್ಟರ್ ಕಲ್ಯಾಣಮ್ಮ ಲಂಗೋಟಿ ಅಂತಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಕವಿಯತ್ರಿಯಾಗಿ, ಸಾಹಿತಿಯಾಗಿ, ಆಧುನಿಕ ವಚನಕಾರ್ತಿಯಾಗಿ ಬೆಳೆದರು. ಸೊ ಈ ರೀತಿ ಭಾಲ್ಕಿ ಹಿರೇಮಠದ ಒಂದು ಸಂಬಂಧ, ಸಂಪರ್ಕ, ಇದು ಭಕ್ತಿ ಪರಂಪರೆಯ ಬಾಂಧವ್ಯ. ರಕ್ತ ಸಂಬಂಧ ನಮಗೆ ಕಣ್ಣೊಳಗ ನೀರು ತರಿಸೋದಲ್ರಿ, ರಕ್ತ ತರಿಸ್ತದ. ಭಕ್ತಿ ಸಂಬಂಧ ಯಾವಾಗಲೂ ನಮ್ಮೆಲ್ಲರ ಕಂಗಳಲ್ಲಿ ಆನಂದ ಭಾಷ್ಪವನ್ನು ತರಿಸ್ತದೆ. ಇವತ್ತ ಇಲ್ಲಿ ಕೂಡಿರುವ ನಾವೆಲ್ಲ ಶರಣ ಬಳಗ ಏನದ, ಇದು ಭಾಲ್ಕಿ ಚನ್ನಬಸವ ಪಟ್ಟದೇವರ ಕರುಣೆಯಿಂದ ಮೂಡಿ ಬಂದಿರುವಂತಹ ಭಕ್ತಿ ಸಂಬಂಧ ಇರೋದ್ರಿಂದ ನಾವೆಲ್ಲ ದೊಡ್ಡಪ್ಪ ಅವರ ಸಂಪರ್ಕದಲ್ಲಿ, ಒಡನಾಟದಲ್ಲಿ ಬೆಳೆದು ಬಂದವರು. ವಿ ಸಿದ್ದರಾಮಣ್ಯ ಶರಣರು ಅವರು ಶತಾಯುಷಿಗಳೇ, 104 ವರ್ಷ ಮನ್ಮನೆಗೆ ಐಕ್ಯರಾದರು. ದೊಡ್ಡಪ್ಪ ಅವ್ರ ಜೊತೆಗೆ ಕಾರ್ಯ ಮಾಡಿದವರು. ದೊಡ್ಡಪ್ಪ ಅವರು 109 ವರ್ಷ. ಸೊ ಹೀಗೆ ಆಮೇಲೆ ಭೀಮಣ್ಣ ಖಂಡ್ರೆ ಅವರು 100 ವರ್ಷ. ಅವರ ಶತಮಾನೋತ್ಸವದಲ್ಲಿ ನಾನು ಭಾಲ್ಕಿಗೆ ಬಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. 3 ಜನ ಶತಾಯುಷಿಗಳ ಸಾನ್ನಿಧ್ಯ, ಸಂಪರ್ಕದಲ್ಲಿ ನಾವೆಲ್ಲ ಬೆಳೆದು ಬಂದವರು. ಕಲ್ಯಾಣ ನಾಡು ಇವತ್ತು ಬಸವ ತತ್ವದ ಒಂದು ಅಧಿಕೃತ ಕೇಂದ್ರವಾಗಿ, ವಿಶ್ವ ತತ್ವಜ್ಞಾನದ ಬಸವ ತತ್ವದ ಕೇಂದ್ರವಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಇವತ್ತು ಬೆಳಕು ಬೀರುವ ಕಾಲ ಸನ್ನಿಹಿತ ಆಗ್ಯಾದ. ಇತ್ತೀಚೆಗೆ ನಾನು ನಿವೃತ್ತನಾಗಿ 14 ವರ್ಷ ಆಯಿತು ಪ್ರಾಧ್ಯಾಪಕ ವೃತ್ತಿಯಿಂದ. ನಿವೃತ್ತಿ ನಂತರ ಸಿದ್ದೇಶ್ವರಪ್ಪ ಅವರು ಆಶ್ರಮಕ್ಕೆ ಹೋದಾಗ ಒಂದು ಮಾತು ಕೇಳೋದು, ಸಿದ್ದಣ್ಣವರೇ, ನೀವು MA ತತ್ವಜ್ಞಾನ, MA ಹಿಂದಿ, MA ಕನ್ನಡ, LLB ಎಲ್ಲ ಓದ್ದವರು, ಯೋಗ ಇಲ್ಲೆಲ್ಲ ಓದ್ದವರು, ನಿವೃತ್ತಿ ನಂತರ ಏನು ಮಾಡ್ಬೇಕಂತ ಮಾಡಿರಿ ಅಂದರು. ಗೊತ್ತಿಲ್ಲಪ್ಪ ಅವರೇ ಅಂತಂದೆ ನಾನು. ಸಿದ್ದೇಶ್ವರಪ್ಪ ಅವರು ಬುದ್ಧಿಜೀವರು ಅಂತೀವಿ ನಾವೆಲ್ಲ, ಬಿಜಾಪುರ ಆಶ್ರಮದಲ್ಲಿ ಬೆಳೆದವರು. ಅಪ್ಪ ಅವರು ಒಂದು ಮಾತು ಹೇಳೋದು, ಈಗ ವೃತ್ತಿಯಿಂದ ನಿವೃತ್ತಿಯಾಗಿರಿ, ಇನ್ನು ಮೇಲೆ ವಚನ ಸಾಹಿತ್ಯ ಪ್ರಪಂಚಕ್ಕೆ ಪರಿಚಯಿಸುವ ನ್ಯೂ ವೃತ್ತಿಯನ್ನು ಪ್ರಾರಂಭ ಮಾಡಿರಿ ಅಂದ್ರಪ್ಪ. ನ್ಯೂ ವೃತ್ತಿ, ನಿವೃತ್ತಿಯಾಗಿ ಮನೆ ಹಿಡಿದು ಕೂಡಬಾರ್ದು, ನ್ಯೂ ವೃತ್ತಿಯನ್ನು ಅಂಗವಿಸಿಕೊಡ್ರಿ ಎಂದು ಅಪ್ಪ ಅವರಿಂದ ಹೇಳ್ತಾ ಇರುವಾಗ ಬೆಂಗಳೂರು ಬಸವ ಸಮಿತಿಯಿಂದ ಅರವಿಂದ ಜತಿಯವರು ಆಶ್ರಮಕ್ಕೆ ಬಂದರು. ಇದು ನೋಡ್ರಿ ಹೇಗೆ ಇದು ಲಿಂಗ ಯೋಗ ಅನ್ನೋದು. ಜತಿಯವರು ಬಂದರು. ಬಂದ ತಕ್ಷಣ ಸಿದ್ದೇಶ್ವರಪ್ಪ ಅವರು, ಜತಿಯವರ ನಿಮಗೆ ನಮ್ಮ ಆಶ್ರಮದ ಒಬ್ಬ ತತ್ವಜ್ಞಾನಿಯನ್ನು ನೀವು ಉಡ್ಯಾಗ ಹಾಕ್ತೀವಿ ಅಂದರು. ಜತಿಯವರಿಗೆ ಆಶ್ಚರ್ಯ. ಅವಾಗ ಸಿದ್ದಣ್ಣವರು MA ತತ್ವಜ್ಞಾನ ಓದ್ದವರು, ತತ್ವಜ್ಞಾನ ಪ್ರಾಧ್ಯಾಪಕರಾಗಿದ್ದವರು, ಹಿಂದಿ ಬಲ್ಲವರು, ಕನ್ನಡ ಬಲ್ಲವರು, ಕಾನೂನು ಬಲ್ಲವರು, ಇವರೆಲ್ಲ ನಿಮ್ಮ ವಚನ ಅನುವಾದ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು. ಅಂದಿನಿಂದ ಇವತ್ತಿನ ತನಕ ಭಾರತದ 30 ಭಾಷೆಗಳಿಗೆ ವಚನ ಸಂಪುಟ ಅನುವಾದ ಆಗ್ಯದ. ಕಾಶ್ಮೀರ ಹಿಡ್ಕೊಂಡು ಕೇರಳದ ಮಲಯಾಳಂವರೆಗೂ, ಇತ್ತ ಗುಜರಾತ್ ಹಿಡ್ಕೊಂಡು ಅತ್ತ ಅರುಣಾಚಲ ಪ್ರದೇಶದ ಇಟಾನಗರದವರೆಗೂ ಭಾರತದ 30 ಭಾಷೆ ಪೂರ್ಣ ಆಯಿತು. ಈಗ ನಾನು ಆಸಾಮದ ಗೌಹಾತಿ ಯೂನಿವರ್ಸಿಟಿಯಿಂದಲೇ ನೇರವಾಗಿ ಇಲ್ಲಿ ಬರ್ತಾ ಇದ್ದೀನಿ. ಒಂದು ವಾರ ಗೌಹಾತಿ ಯೂನಿವರ್ಸಿಟಿ ಒಳಗೆ ಮೇಘಾಲಯದ 2 ಭಾಷೆಗಳು, ಭಾರತದ ಕೊನೆ 2 ಭಾಷೆಗಳು ಅನುವಾದ ಪೂರ್ಣ ಆಗ್ತಾ ಇದೆ. ಅಲ್ಲಿ ಕಾರ್ಯಾಗಾರಕ್ಕೆ ಹೋಗಿ ಬಂದ್ವಿ. ಈಗ ಜಗತ್ತಿನ 14 ಭಾಷೆಗಳಿಗೆ ಅನುವಾದ ಪ್ರಾರಂಭ ಆಗಿದೆ. ಫ್ರೆಂಚ್, ಜರ್ಮನ್, ಜಪನೀಸ್, ಚೀನಾ, ರಷ್ಯನ್, ಗ್ರೀಕ್, ಸ್ಪ್ಯಾನಿಷ್, ಅರಬ್ಬಿ, ಪರ್ಷಿಯನ್ ಮುಂತಾದ 14 ಭಾಷೆಗಳಿಗೆ ಅನುವಾದ ನಡೆದು 10 ಭಾಷೆ ಪೂರ್ಣ ಆಗ್ಯದ. ಇನ್ನು 16 ಭಾಷೆಗಳ ಕಾರ್ಯ ಪ್ರಾರಂಭ ಆಗ್ಯದ. ಫೆಬ್ರವರಿ ತಿಂಗಳಲ್ಲಿ ದಿಲ್ಲಿಯೊಳಗೆ ನಮ್ಮ ರಾಷ್ಟ್ರಪತಿ ಪೂಜ್ಯ ದ್ರೌಪದಿ ಮುರ್ಮು ಅವರು 10 ವಿದೇಶಿ ಭಾಷೆಗಳ ಸಂಪುಟಗಳನ್ನು ದಿಲ್ಲಿಯ ವಿಜ್ಞಾನ ಭವನದಾಗ ಲೋಕಾರ್ಪಣೆ ಮಾಡಬಾರ್ದಾರ. 10 ದೇಶಗಳ ರಾಯಭಾರಿಗಳು ನಮ್ಮ ರಾಷ್ಟ್ರಪತಿಗಳು 10 ವಿದೇಶಿ ಭಾಷೆಯ ವಚನ ಸಂಪುಟ ಲೋಕಾರ್ಪಣೆ ಮಾಡ್ತಾರೆ. ಆ ರಾಯಭಾರಿಗಳ ಕೈಯಲ್ಲಿ ಅವರವರ ದೇಶದ ವಚನ ಸಂಪುಟ ಇರ್ತದೆ. ಈ ರೀತಿ ಜಗತ್ತಿನ 44 ಭಾಷೆಗಳಿಗೆ ವಚನ ಪೂರ್ಣ ಆಗ್ಯದ. ಇನ್ನು 6 ಭಾಷೆಗಳ ಕೆಲಸ ನಡೆದದ. 2 ವರ್ಷದೊಳಗೆ ಪ್ರಪಂಚದ 50 ಭಾಷೆಗಳು ಪೂರ್ಣಗೊಳ್ಳುತ್ತದೆ. ಅವಾಗ ನಮಗನ್ನಿಸ್ತದ ಸರ್ವಜ್ಞ 17ನೇ ಶತಮಾನದಲ್ಲಿ ಕಾಲಜ್ಞಾನ ವಚನ ಹೇಳುವುದು. ಬಸವ ಪೀಠವು ಎದ್ದು ವಚದು ನಾಣ್ಯವು ಬೆಳಗ್ಗೆ, ಬಸವನ ಮುದ್ರೆ ಅದು ವಚನಗಳು. ಬಸವನ ಮುದ್ರೆ
ಮೆರೆದಾವು ಜಗ ಅವಗೆ ವಶವಾಗದಿಹುದೇ ಸರ್ವಜ್ಞ. ಇವತ್ತು ಇಡೀ ಪ್ರಪಂಚ ಬಸವ ತತ್ವದ ಚಿಂತನೆಗಳಿಗೆ ಮಾರು ಹೋಗ್ತಾ ಇದೆ. ಆ ದಿಶೆಯೊಳಗ ಇವತ್ತು ಜಗತ್ತು ನೆಮ್ಮದಿಯ ಶಾಂತಿಯ ತಾಣವಾಗಿ ಉಳಿಬೇಕಾದ್ರೆ ಅದು ಶರಣರ ವಚನಗಳ ಸಂದೇಶದ ಮೂಲಕ ಮಾತ್ರ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಶರಣ ಜೇಡರ ದಾಸಿಮಯ್ಯನವರು ಒಂದು ವಚನದಾಗ ಹೇಳ್ತಾರೆ, ನಾನೊಂದು ಸುರಗಿಯ ಏನೆಂದು ಹಿಡಿವೇನು, ಏನ ಕಿತ್ತಿ ಏನ ನಿರಿವೇನು, ಜಗವೆಲ್ಲ ನೀನೇ ಆಗಿಪ್ಪೆ ಯಾ ರಾಮನಾಥ ಅಂತ ಹೇಳ್ತಾರೆ. ಇವತ್ತು ಖಡ್ಗ ತಗೊಂಡು ಇಡೀ ಪ್ರಪಂಚ ಮಾನವ ಕುಲವನ್ನು ನಾಶ ಮಾಡುವತ್ತ ಮಗನಾಗಿ ಅದ. ದೇಶ ವಿದೇಶಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಎಲ್ಲೆಡೆಯಲ್ಲಿಯೂ ಹಿಂಸೆ, ಯುದ್ಧ, ಯಾವಾಗ ಯಾವ ಬಾಂಬುಗಳು ಸಿಡಿತವ ಗೊತ್ತಿಲ್ಲ. ಇಡೀ ಪೃಥ್ವಿ ಅಣುವಾಗಿ ಇಡೀ ವಿಶಾಲವಾದ ವಿಶ್ವದೊಳಗೆ ಯಾವಾಗ ಲೀನಾಗಿ ಹೋಗ್ತದ ಗೊತ್ತಿಲ್ಲ. ಅಂತಹ ರಾಷ್ಟ್ರಗಳ ಆ ಒಂದು ನೇತಾರರದಾರಲ್ಲ, ಅವರೆಲ್ಲರಿಗೂ ಸದ್ಬುದ್ಧಿ ಬರಬೇಕು ಅಂದ್ರೆ ಬಸವಾದಿ ಶರಣರ ವಚನಗಳ ಸಂದೇಶ ಅವರ ಹೃದಯವನ್ನ ತಲುಪಬೇಕಾಗಿದೆ. ಅಂದಾಗ ಮಾತ್ರ ಈ ಪ್ರಪಂಚ ಉಳಿತದ, ಮರ್ತ್ಯಲೋಕ ಉಳಿತದ, ನಾವು ಕೂಡ ಬದುಕ್ತೇವೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ದ ಫ್ಯೂಚರ್ ಆಫ್ ಸಿವಿಲೈಸೇಷನ್, ನನ್ನ MA ತತ್ವಜ್ಞಾನಕ್ಕೆ ಮಹಾಪ್ರಬಂಧವೇ ಡಾಕ್ಟರ್ ರಾಧಾಕೃಷ್ಣನ್ ಫಿಲಾಸಫಿ. ಅವ್ರ ಹತ್ತಿರದಲ್ಲಿ ಕೂತ್ಕೊಂಡು ನಾನು ತತ್ವಜ್ಞಾನ ವಿದ್ಯಾರ್ಥಿಯಾಗಿದ್ದಾಗ ಒಂದು ವರ್ಷ ಅವ್ರ ಹತ್ತಿರ ಮೈಸೂರು ಮದ್ರಾಸದಲ್ಲಿದ್ದರು. ಅವ್ರ ಹತ್ರ ಒಂದು ವಾರ ಕೂತ್ಕೊಂಡು ನನ್ನ ಥೀಸಿಸ್ ಬರೆದವನು ನಾನು. ರಾಧಾಕೃಷ್ಣನ್ ಒಂದು ಮಾತು ಹೇಳಿದ್ರು, ಮ್ಯಾನ್ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಎ ಬರ್ಡ್ ಇನ್ ಏರ್, he has learned to swim like a fish in water, but he has not learned to live like a man on earth. ಮನುಷ್ಯ ಇವತ್ತು ವಿಜ್ಞಾನದ ಬಲದಿಂದ ಆಕಾಶದೊಳಗ ಹಕ್ಕಿಯಂತೆ ಹಾರೋದನ್ನು ಕಲಿತ, ನೀರಿನೊಳಗ ಮೀನಿನಂತೆ ಈಜೋದನ್ನು ಕಲಿತ. ಆದರೆ ಈ ಭೂಮಿಯ ಮೇಲೆ ಮನುಷ್ಯನಾಗಿ ಬದುಕೋದನ್ನು ಮಾತ್ರ ತಿಳಿಯಲಿಲ್ಲ. ಇದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ಇಡೀ ಈ ಪೃಥ್ವಿಯ ಮೇಲೆ 211 ದೇಶಗಳಿದ್ದಾವೆ, ಗೊತ್ತಿರಲಿ ತಮ್ಮೆಲ್ಲರಿಗೂ. ಭೂಮಿಯ ಮೇಲೆ ಭಾರತ ಹಿಡ್ಕೊಂಡು 211 ದೇಶಗಳು. ಭೂಮಿಯ ಮೇಲಿನ ಜನಸಂಖ್ಯೆ 850 ಕೋಟಿ ಕ್ರಾಸ್ ಆಯಿತು 2 ತಿಂಗಳ ಹಿಂದೆ. ಭಾರತದ ಜನಸಂಖ್ಯೆ 140 ಕೋಟಿ ದಾಟಿ 148ಕ್ಕೆ ಬಂದು ಮುಟ್ತಾ ಇದ್ದೀವಿ. ಇಡೀ ಭೂಮಂಡಲದ ಮೇಲನ ಜನಸಂಖ್ಯೆ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಎಲ್ಲರಲ್ಲಿಯೂ ಕೂಡ ವಿಶ್ವ ಮಾನವ ಸಂದೇಶ ತಲುಪಬೇಕಾಗಿದೆ. ಅರಬ್ ರಾಷ್ಟ್ರದ ವಿಜ್ಞಾನಿಗಳು ಅರಬ್ಬಿಯೊಳಗೆ ನಮ್ಮ ವಚನ ಅನುವಾದ ಮಾಡಿದ್ರು. ಇರಾನದ ಪರ್ಷಿಯನ್ ಭಾಷೆಯ 4 ಜನ ವಿದ್ವಾಂಸರು, ಅವರೆಲ್ಲ ಮುಸ್ಲಿಮ್ಸ್ ವಿಜ್ಞಾನಿಗಳೇ, ಅವರೆಲ್ಲ ವಿಜ್ಞಾನಿಗಳು. ಅವರು ಕಾಶ್ಮೀರ್ ಯೂನಿವರ್ಸಿಟಿ ಒಳಗೆ ಶ್ರೀನಗರದೊಳಗೆ ನಾವು ವರ್ಕ್ಶಾಪ್ ಮಾಡುವಾಗ ಜತಿಯವರು ನಾನು ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದ್ವಿ, ನೀವೆಲ್ಲ ಮುಸಲ್ಮಾನ ಜ್ಞಾನಿಗಳು, ಪಂಡಿತರು, ಯೂನಿವರ್ಸಿಟಿ ಪ್ರೊಫೆಸರ್, ನೀವು ಕುರಾನ್ ಬಿಟ್ಟರೆ ಇನ್ನೊಂದನ್ನು ಅನುವಾದ ಮಾಡುವುದಿಲ್ಲ, ನೀವು ನಮ್ಮ ವಚನ ಹೆಂಗೆ ಅನುವಾದಕ್ಕೆ ಒಪ್ಪಿಕೊಂಡ್ರಿ ಅಂತ ಕೇಳಿದ್ರು. ಅವಾಗ ಅವರು ಹೇಳಿದ ಒಂದು ಮಾತು ಇವತ್ತು ನಾವೆಲ್ಲ ನೆನಪಿಟ್ಕೋಬೇಕು, आपके वचन जो है ये इंसानियत का खजाना है, इसलिए हमें अनुवाद करना है. ವಚನಗಳು ಮಾನವೀಯತೆಯ ಭಂಡಾರ. ಅಲ್ಲಿ ಯಾವುದೇ ಪ್ರಕಾರದ ಜಾತಿ ಭೇದ ಇಲ್ಲ, ಮತ ಭೇದಗಳಿಲ್ಲ, ಧರ್ಮ ಭೇದಗಳಿಲ್ಲ. ಇಡೀ ಯಾರ್ಯಾರು ಮನುಷ್ಯರಿದ್ದಾರೆ ಅವರೆಲ್ಲರಲ್ಲಿಯೂ ಮನುಷ್ಯತ್ವ ಮರೆತು ಮಾನವ ಇವತ್ತು ದಾನವನಾಗ್ತಾ ಇದ್ದಾನೆ ಪ್ರಪಂಚದೊಳಗೆ. ಅದಕ್ಕೆ ದಾನವನಾಗುವುದನ್ನು ತಪ್ಪಿಸಿ ಮಾನವರಲ್ಲಿ ಮನುಷ್ಯತ್ವವನ್ನು ಜಾಗೃತಗೊಳಿಸಿ ಅವರನ್ನು ಅರಿವಿನ ಶರಣರಾಗಿ ಮಾಡುವ ಶಕ್ತಿ ಜಗತ್ತಿನ ಯಾವುದಾದ್ರೂ ಸಾಹಿತ್ಯಕ್ಕಿದ್ರೆ ಅದು ವಚನ ಸಾಹಿತ್ಯಕ್ಕೆ. ಇದನ್ನ ನಾವು ಲಿಂಗಾಯತರು ಈ ಧರ್ಮದಲ್ಲಿ ಹುಟ್ಟಿದ್ದೇವೆ, ಬಸವಣ್ಣನ ಭಕ್ತರು ಅಂತ ಅಭಿಮಾನದಿಂದ ನಾವು ಹೇಳೋದಲ್ಲ. ಇದು ಅರಬ್ ರಾಷ್ಟ್ರದ ವಿದ್ವಾಂಸರು, ಪರ್ಷಿಯನ್ ಭಾಷೆಯ ವಿದ್ವಾಂಸರು, ಅವರು ಈ ನಿಲುವಿಗೆ ಬಂದು ಹೇಳಿದಂತಹ ಮಾತುಗಳು ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ದೀಪದ ಕೆಳಗೆ ಕತ್ತಲೆ ಅನ್ನುವಂತೆ ನಾವು ಅಜ್ಞಾನದ ಮೌಢ್ಯದ ಕತ್ತಲೆಯಲ್ಲಿ ಬದುಕಬಾರದು.
ಶರಣರ ಅರಿವಿನ ವಚನಗಳನ್ನು ಅನುಭವಿಸಿಕೊಂಡು ನಾವು ಜೀವನ ಮಾಡಬೇಕಾಗ್ಯದ. ಅಂತಹ ದಿಶೆಯೊಳಗೆ 12ನೇ ಶತಮಾನದಲ್ಲಿ ಗಾಂಧಾರ ಅಂದು ಇಂದು ಅಫ್ಘಾನಿಸ್ತಾನದಿಂದ ಹಿಡ್ಕೊಂಡು ಇತ್ತ ಮಯನ್ಮಾರ್ ಅಂದು ಬ್ರಹ್ಮದೇಶ ಅಂತಿದ್ವಿ. ಭಾರತದ ಹೆಸರು ಜಂಬೂ ದ್ವೀಪ ಗೊತ್ತಿರಲಿ. ಈ ದೇಶದ ಅತಿ ಪ್ರಾಚೀನ ಹೆಸರು ಜಂಬೂ ದ್ವೀಪ. ಅಪ್ಪ ಬಸವಣ್ಣನವರು ವಚನದಾಗ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲು ಸಂಗಮ. ಇಂತಹ ಜಂಬೂ ದ್ವೀಪ ಎಂದೆನಿಸಿಕೊಂಡ ಈ ದೇಶ ಎಂಥ ಅದ್ಭುತ ದೇಶ. ನಾವು ನಾಯಿ ಕಚ್ಚಾಡಕತ್ತೀವಿ, ರಾಗದ್ವೇಷಗಳಿಗೆ ಒಳಗಾಗಿದ್ದೀವಿ, ಮತದ ದುರಹಂಕಾರದಲ್ಲಿ ಸಿಲುಕಿ ನರಳುತ್ತಾ ಇದ್ದೀವಿ. ಎಂತಹ ದುರಂತ! ಜಗತ್ತಿನಲ್ಲಿ ಒಂದು ಧರ್ಮ, ಒಂದು ಭಾಷೆ, ಒಂದು ದೇವರು, ಒಂದು ಧರ್ಮಗ್ರಂಥ ಇರುವ ದೇಶಗಳು ಪರಸ್ಪರರ ಬಾಂಬ್ ಹಾಕೊಂಡು ಲಕ್ಷಗಟ್ಟಲೆ ಜನ ಸಾಯ್ತಾ ಇದ್ದಾರೆ. ಆದರೆ ಈ ಭೂಮಿಯ ಮೇಲೆ 19 ಧರ್ಮಗಳಿಲ್ಲ. ನಾನು ವರ್ಲ್ಡ್ ರಿಲಿಜಿಯನ್ಸ್ ಟೀಚ್ ಮಾಡಿದವನು, ಆದ್ದರಿಂದ ಹೇಳ್ತಾ ಇದ್ದೀನಿ, ಭಾರತದಲ್ಲಿ 9 ಧರ್ಮಗಳು ಉದಯ ಆಗಿದ್ದಾವೆ. ಅತಿ ಪ್ರಾಚೀನ ಧರ್ಮ ನಮ್ಮ ದೇಶದ್ದು ಶೈವ ಧರ್ಮ. ಶಿವ ಪಾರ್ವತಿ ಕೇವಲ ದೇವತೆಗಳು ಅಂತ ಅರ್ಥ ಮಾಡ್ಕೋಬೇಡಿ, ದೇ ಆರ್ ಹಿಸ್ಟಾರಿಕಲ್ ಪರ್ಸನಾಲಿಟೀಸ್. ಶಿವ ಪಾರ್ವತಿಯರು ಜಗತ್ತಿನ ಮೊಟ್ಟ ಮೊದಲ ಯೋಗಿಗಳು. ಇಂಥ ಭವ್ಯ ಪರಂಪರೆಯ ಒಂದು ದೇಶ ನಮ್ಮದು. ಇಟ್ ಈಸ್ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ. ನಾನು ಅಪ್ಪ ಬಸವಣ್ಣನವರ ವಚನ ಕೋಟ್ ಮಾಡಿದೆ. ಹರನೇ ಮೂಲಿಗನಾಗಿ, ಲಕ್ಷ ಕೊಡಿ ಈ ವಚನವನ್ನ, ಹರನೇ ಮೂಲಿಗನಾಗಿ ಪುರಾತನರ ಬಳಿ ಹಿಡಿದು ಬಂದ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ, ಕೂಡಲ ಸಂಗನ ಮಹಾಮನೆಯಲ್ಲಿ ಧರ್ಮ ಸಂತಾನ ಭಂಡಾರಿ ಬಸವಣ್ಣನು ಅಂತ ಅಪ್ಪ ಬಸವಣ್ಣ ಹೇಳ್ಕೊಂಡಿದ್ದಾರೆ. ಎಲ್ಲೆಲ್ಲಿಯೂ ಅಪ್ಪ ಬಸವಣ್ಣನವರು ತಮ್ಮ ವಚನದೊಳಗೆ ತಮ್ಮ ಹೆತ್ತ ಅವ್ವ ಅಪ್ಪನ ಹೆಸರು ಹೇಳ್ಕೊಂಡಿಲ್ಲ. ಒಂದು ವಚನ ಹೇಳ್ಕೊಂಡಿದ್ದು ತೋರಿಸಿ, ಎಲ್ಲೆಲ್ಲಿ ಹೇಳ್ಕೊಂಡಿಲ್ಲ. ಅವ್ರು ಹೇಳ್ಕೊಳ್ಳೋದೇನು? ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ. ಅಂದಿನ ಕಾಲದ ಸಮಾಜ ಯಾರನ್ನ ದಲಿತ ಪಂಚಮರು ಅಂತ ಅವರನ್ನು ಊರು ಹೊರಗಿಟ್ಟಿತ್ತು. ಆ 5 ಜನರು 12ನೇ ಶತಮಾನದ ಅನುಭವ ಮಂಟಪದ ಶರಣರು. ಅವರ 5 ಪಂಗಡದಿಂದ, ಅವರ 5 ಚರ್ಮೋದ್ಯೋಗಕ್ಕೆ ಸಂಬಂಧಪಟ್ಟವರು. ನೆನಪಿರಲಿ, 5 ಪಂಗಡಗಳು ಚರ್ಮೋದ್ಯೋಗಕ್ಕೆ ಸಂಬಂಧಪಟ್ಟದ್ದು. ಕುಮಾರ ಕಕ್ಕಯ್ಯ ಕೋಳವರು ಚಾತುರ್ವರ್ಣ ಧರ್ಮದರ್ಶನ ಗ್ರಂಥದೊಳಗೆ, ಆಮೇಲೆ ಬಸವ ಧರ್ಮ ಯಾರ ಸ್ವತ್ತು ಅನ್ನುವ ಗ್ರಂಥದೊಳಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 5 ಜನ ಚರ್ಮೋದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪಂಗಡಗಳು ಊರು ಹೊರಗೆ ಹಾಕಲ್ಪಟ್ಟಿದ್ದು. ಹೊರಕೇರಿ ಅಂತ ಕರೀತಿದ್ರು. ಪ್ರತಿಯೊಂದು ಪಂಗಡಕ್ಕೂ ಒಂದೊಂದು ಕೇರಿಗಳು. ಅಪ್ಪ ಬಸವಣ್ಣನವರು ಅಲ್ಲವರನ್ನ ಅಪ್ಪಿಕೊಳ್ಳಿಲ್ಲ, ಸಿದ್ದರಾಮನನ್ನ ಅಪ್ಪಿಕೊಳ್ಳಲಿಲ್ಲ. ಅಪ್ಪ ಬಸವಣ್ಣನವರು ಮೊಟ್ಟ ಮೊದಲು ಹೋಗಿದ್ದು 5 ದಲಿತ ಕೇರಿಗಳಿಗೆ. ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಅಂಬಲಿ ಪ್ರಸಾದ ಸ್ವೀಕಾರ ಮಾಡಿ ಬಂದರು. ಹೊಳೆಯರ ಶಿವನಾಗಮಯ್ಯನ ಮನೆಗೆ ಹೋದರು, ಡೋಹರ ಕಕ್ಕಯ್ಯನ ಮನೆಗೆ ಹೋದರು, ಚಂಡಾಲ ಚಿಕ್ಕಯ್ಯನ ಮನೆಗೆ ಹೋದರು. ಇವರೆಲ್ಲ 12ನೇ ಶತಮಾನದ ಅಸ್ಪೃಶ್ಯ ಜನಾಂಗದಲ್ಲಿ ಇದ್ದಂತಹ ಆ ಭಕ್ತರನ್ನೆಲ್ಲ ಅಪ್ಪಿಕೊಂಡ್ರು. ಇವರು ನನ್ನ ಅಪ್ಪ, ಬಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಅಂತ ಅಪ್ಪಿಕೊಂಡ್ರು. ಇವತ್ತು ಈ ಅರ್ಥದಲ್ಲಿ ಈಗ ನೆನಪಾಯ್ತು ಹೇಳ್ತೀನಿ. ಡಿಸೆಂಬರ್ 6ಕ್ಕೆ ಮೈಸೂರೊಳಗೆ ಯಾವ್ದು ಬೌದ್ಧ ಸಂಘಟನೆಯವರು ಅಂಬೇಡ್ಕರ್ರ ನಿರ್ವಾಣ ಸಮಾರಂಭಕ್ಕೆ ಕರೆದಿದ್ರು. ಈಗ ನಮ್ಮ ಚಿರಂಜೀವಿ ಬೀದರ್ದಿಂದ ಟ್ರಾನ್ಸ್ಫರ್ ಆಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಡೈರೆಕ್ಟರ್ ಆಗಿದ್ದಾರೆ ಮೈಸೂರಲ್ಲಿ. ಸೊ ಇಬ್ರು ಫಂಕ್ಷನ್ಗೆ ಎಷ್ಟಾಯ್ತು. ಅಲ್ಲಿ ಬುದ್ಧ, ಬಸವ, ಬಾಬಾ ಸಾಹೇಬರ ಚಿಂತನೆಗಳು ಅಂತ 1.5 ತಾಸು ಮಾತನಾಡಿದ್ರು. ಅವಾಗ ಆ ಬುದ್ಧಿಸ್ಟ್ ಗುರುಗಳು ಮತ್ತು ಅವರ ಫಾಲೋವರ್ಸ್ಗಳು